ರಜತಲ್ಲಿ ಇಂಥ ಒಂದು ಮಗು ಮನಸ್ಸು ಕೂಡ ಇದೆಯಾ ಅನ್ನೋದು ಈ ಸೀಸನ್ ಮೂಲಕ ಜಾಸ್ತಿ ಗೊತ್ತಾಯ್ತು ಜನಗಳಿಗೆ. ಇಲ್ಲ ಸರ್, ನಾನು ಹೋದ್ ಸೀಸನ್ ಹಿಂಗೆ ಇದ್ದಿದ್ದು, ಬಟ್ ಇವನ್ ತರ ಕ್ವಾಟ್ಲೆ ಸಿಕ್ಕಿಲ್ಲ ನನಗೆ. ರಜತ್ ಏನೋ ಬೇರೆ ತರ ಕಾಣಿಸ್ಕೋತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಅವ್ರ ಜೊತೆಗೆ ಇದ್ದಾರೆ ಅನ್ನೋದಲ್ಲ. ನಾನು ಗಿಲ್ಲಿನ ಎದುರಾಕೋಣಕ್ಕೆ ನಾನು ಒಳಗೋದವನಲ್ಲ, ಅವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್, ಅವನ ತುಳಿಯಕ್ಕೆ ನಾನೇ ಹೋಗ್ಲಿ. ಆಮೇಲೆ ಅಂತ ದೊಡ್ಡ ಕಲಾವಿದ ನಾನು ಅಲ್ಲ. ತುಂಬಾ ಖುಷಿ ಆಗ್ತಾ ಇತ್ತು ನನ್ಗೆ ಒಂದ್ ಜೊತೆ ಇರೋದಕ್ಕೆ. ಆಮೇಲೆ ನಾನು ಗರ್ವದಿಂದ ಹೇಳ್ಕೊಂತೀನಿ ನನ್ನ ಸ್ನೇಹಿತ ಅಂತ. ಆಮೇಲೆ ಜನಕ್ಕೆ ಈ ಮಟ್ಟಕ್ಕೆ ಇಷ್ಟ ಆಗಿರೋದು ಬಹುಶಃ ಫಸ್ಟ್ ಟೈಮ್ ಅನ್ಸುತ್ತೆ. ಅಶ್ವಿನಿ ಅವ್ರ ಬಗ್ಗೆ ಯಾಕಂದ್ರೆ ನೀವು ಆಲ್ರೆಡಿ ಹೊರಗಡೆ ಸ್ವಲ್ಪ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ರಿಂದ ಅದರಿಂದ ಇನ್ಫ್ಲೂಯೆನ್ಸ್ ಆಗಿರೋದ್ರು ಫಸ್ಟ್ ಫಿಕ್ಸ್ ಆಗಿ ಬಂದಿದ್ರೆ ಇವ್ರ ಜೊತೆ ಮೋಸ್ಟ್ಲಿ ನಂಗೆ ಆಗೋದೇ ಇಲ್ಲ ವೈಬ್ ಅಂತ ಅನ್ಕೊಂಡಿರೋ ಬಂದಿದ್ರೆ ನೀವು ಹೇಗೆ? ಯಾಕಂದ್ರೆ ಒಂದು ವಿಷಯನ ನೀವು ಬರೀ ವುಮೆನ್ ಕಾರ್ಡ್ ಇಟ್ಕೊಂಡು ನೀವು ಪ್ಲೇ ಮಾಡಂಗಿದ್ರೆ ಬಿಗ್ ಬಾಸ್ ಮನೆ ಯಾಕೆ? ಹೌದು. ಸೊ ನನ್ಗಂತವ್ರು ನೋಡ್ರೆ ಆಗೋದು. ಕಾವ್ಯ ಮತ್ತು ಸ್ಪಂದನ ಅವ್ರ ವಿಷಯಕ್ಕೆ ರಕ್ಷಿತಾ ಅವರು ಅಂದ್ರೆ ಏನ್ ಜಲಸ್ ಅಂದ್ರೆ ಪಡ್ತಾ ಇದಾರ ಅಂತ. ಬಿಕಾಸ್ ಧ್ರುವಂತ ಆ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ ಎಲ್ಲ ಕೂತ್ಕೊಂಡು ಅಬ್ಸರ್ವ್ ಮಾಡಿ ಸಾವಿರ ಮಾಡ್ತಾನೆ, ಅವ್ನು ಮಾಡೋದಕ್ಕೆಲ್ಲ ತಲೆಗೆಡ್ಸ್ಕೊಳಲ್ಲ. ಸುದೀಪ್ ಸರ್ಗೂ ಮತ್ತು ದರ್ಶನ್ ಸರ್ಗೂ ಏನೋ ಸ್ವಲ್ಪ ಈಗ ವೈಮನಸ್ಯ ಅಥವಾ ಸ್ನೇಹದಲ್ಲಿನ ಬಿರುಕಿನಿಂದ ಗಿಲ್ಲಿಗೆ ವಿಶ್ ಮಾಡ್ತಾ ಇಲ್ಲ ಡೆವಿಲ್ ಸಿನಿಮಾಗೆ, ಅಥವಾ ಡೆವಿಲ್ ಸಿನಿಮಾ ಟ್ರೈಲರ್ ಪ್ಲೇ ಮಾಡಲಿಲ್ಲ ಆ ಥರದ್ದೆಲ್ಲ. ಸೊ ಐ ಥಿಂಕ್ ಸರ್ ಗೊತ್ತು ಸರ್ ಏನು ಮಾಡಬೇಕು ಅಂತ. ಈಸ್ ಡೂಯಿಂಗ್ ದ ರೈಟ್ ಥಿಂಗ್ ಅನ್ಸುತ್ತೆ. ಸರ್ ಈಗ ಪಡೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ಸರ್ ಹುಬ್ಬಳ್ಳಿಯಲ್ಲಿ. ಸೊ ಅದಾದಮೇಲೆ ಇನ್ನೊಂದು ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನಮಗೆ ಹೇಳ್ತಿದ್ದಾರೆ ಅನ್ನೋ ಥರ ಅವ್ರು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮೆಚ್ಚಿನ ನಾಯಕನ ನಾವು ಅದ್ರಲ್ಲಿ ಆರಾಧಿಸೋಲ್ಲಿ ಏನು ತಪ್ಪಿಲ್ಲ ಸರ್. ನಾನು ಯಾವತ್ತೂ ದರ್ಶನ್ ಸರ್ ಸುದೀಪ್ ಸರ್ ಬಗ್ಗೆ ಮಾತಾಡೋದು ನೋಡಿಲ್ಲ ಸರ್. ಅವ್ರು ಯಾವತ್ತೂ ಆ ಥರ ಮಾತಾಡಲ್ಲ. ಕಾವ್ಯ ಅವ್ರ ಅಣ್ಣ ಈಗ ಮೊನ್ನೆ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ನೀನು ಯಾಕೆ ಗಿಲ್ಲಿನ ನಾಮಿನೇಟ್ ಮಾಡಿದೆ ಅಂತ ಅವ್ರ ಅಮ್ಮ ಹೇಳ್ತಾರೆ. ಇವ್ರು ನೀನು ಗಿಲ್ಲಿನ ಜೊತೆ ಚೆನ್ನಾಗೇ ಇರಬೇಕು ಆ ಥರದ್ದೆಲ್ಲ ಹೇಳ್ಬಿಟ್ರು. ಈಗ ಆ್ಯಕ್ಚುಲಿ ಫ್ಯಾಮಿಲಿಗಳ್ಗೆ ಅದೊಂದು ಸರ್, ಏನು ಮಾತಾಡ್ಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ. ಗಿಲ್ಲಿ ಜೊತೆ ಚೆನ್ನಾಗಿರೋದಕ್ಕೆ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಬಿಗ್ ಬಾಸ್ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರ, ಸೀಸನ್ 12ರಲ್ಲಿ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ 4 ವಾರಗಳ ಕಾಲ ನಮ್ಮನ್ನೆಲ್ಲ ರಂಜಿಸಿದ ರಜತ್ ಅವರು ಸ್ವಲ್ಪ ಲೇಟಾಗಿ ನಮಗೆ ಸಿಕ್ಕಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ಏನು ಸರ್ ಮಂಡೇನೇ ಸಿಗಬೇಕಾಗಿತ್ತು. ಹೌದು ಸರ್, ಸೊ ಲೇಟ್ ಆಗೋಯ್ತು. 4 ದಿನ ಆದ್ಮೇಲೆ ಸಿಗ್ತಾ ಇದ್ದೀರಾ. ಏನು ಪಾರ್ಟಿ ಮೋಡಲ್ ಇದ್ರೆ? ಇಲ್ಲ, ಪಾರ್ಟಿ ಅಲ್ಲ, ಸ್ವಲ್ಪ ಈವೆಂಟ್ಸು ಇತ್ತು. ಆಚೆ ವೈಷ್ಣವಪ್ಪ ಎಲ್ಲ ಕೇಳ್ತಾ ಇದ್ರು, ಅದರಲ್ಲೇ ಓಡಾಟ ಜಾಸ್ತಿ ಹೋಯ್ತು. ಆಮೇಲೆ ಪಾರ್ಟಿ ಮಾಮೂಲಿ ಹೋಗಿದ್ ಕಡೆಲ್ಲ ಇರ್ತಲ್ಲ. ಯಾಕಂದ್ರೆ ಸೀಸನ್ 11 ನೀವು ಆಚೆ ಬಂದಾಗಲೂ ಕೂಡ ನೀವು ಪಾರ್ಟಿ ಮಾಡಕ್ ಹೋಗ್ತಾ ಇದ್ರಿ, ಆಗ್ಲೇ ನಾನು ನಿಮಗೆ ಸಿಕ್ಕಿದ್ದು ಕಿಂಗ್ಸ್ ಕ್ಲಬ್ ಅಲ್ಲಿ. ಸೊ ಹಂಗೆ ಕೇಳಿದೆ. ಸೊ ಹಿಂಗಾಯ್ತು ಸರ್. ಅಂದ್ರೆ 4 ವಾರ ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಜನ ನಿಮ್ಮನ್ನ ನೋಡ್ತಾ ಇರೋ ರೀತಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಸರ್ ಅದೇ ಏನೋ ಇನ್ನ ಒಂಥರ ಕನ್ಸಲ್ಲೇ ಇದ್ದಂಗಿದೆ ಸರ್. ಯಾಕಂದ್ರೆ ಆ ಮನೆ ನಮ್ಗೆ ಕೇಳ್ದಿರೋದನ್ನೇ ಕೊಟ್ಟಿರೋಂಥ ಮನೆ. ಹೆಸರಾಗ್ಲಿ, ದುಡ್ಡಾಗ್ಲಿ, ಜನದ ಪ್ರೀತಿ ಆಗ್ಲಿ, ಪ್ರತಿಯೊಂದು ನಾವೇನು ಕೇಳಿಲ್ಲ ಅದಕ್ಕಿಂತ ಜಾಸ್ತಿನೇ ಕೊಡ್ತು. ನನಗೆ ಅದು ಇನ್ನೊಂದೇನು ನನಗೆ ತುಂಬಾ ಖುಷಿ ಕೊಟ್ಟಿದ್ದ ವಿಷಯ ಅಂದ್ರೆ, ಹೋದ್ ಸೀಸನ್ ವೈಲ್ಡ್ ಕಾರ್ಡು ನಾನೇ. ಸೊ ಈ ಸತಿನೂ ವೈಲ್ಡ್ ಕಾರ್ಡು ಅಂದಾಗ ನಾನು ಕೇಳಿದೆ, ಸರ್ ಹೆಂಗೆ ಸರ್ ಇದು ಅಂತ. ಸೊ ನನಗೆ ಸ್ವಲ್ಪ ಪರಿಚಯ ಇರೋ ಸ್ನೇಹಿತರು ಇಂಡಸ್ಟ್ರಿಲಿ ಅವ್ರು ಹೇಳಿದ್ದು ಪ್ರಕಾರ ಏನಂದ್ರೆ, ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಈ ತರ. ಹೋದ್ ಸೀಸನ್ ವೈಲ್ಡ್ ಕಾರ್ಡು ನೀನೆ, ಈ ಸೀಸನ್ ವೈಲ್ಡ್ ಕಾರ್ಡು ನೀನೆ, ಹೋಗಿ ಮಜಾ ಮಾಡ್ಕೊಂಡು ಬಾ ಅಂತ. ಸೊ ನನಗೆ ವೈಲ್ಡ್ ಕಾರ್ಡ್ ಗೆಸ್ಟು ಅಂತ ಹೇಳಿದಾಗ ಇದನ್ನ ಹೆಂಗ್ ತಗೊಳೋದು ಬಿಡೋದು ಅನ್ನೋದು ಗೊತ್ತಿರಲಿಲ್ಲ. ಬಟ್ ನನ್ನ 100% ಏನಿದೆಯೋ ಅದನ್ನು ಕೊಡೋ ಪ್ರಯತ್ನ ಪಟ್ಟಿದ್ದೀನಿ ಸರ್. ಸರ್, ಲಾಸ್ಟ್ ಸೀಸನ್ ರನ್ನರ್ ಅಪ್ ಆದ್ರಿ ನೀವು ಆಕ್ಚುಲಿ. ಬಟ್ ಆದ್ರೆ ಲಾಸ್ಟ್ ಸೀಸನ್ ಅಲ್ಲಿ ಸಿಕ್ಕಂತಹ ಒಂದು ಏನು ನಿಮ್ಮ ಬಗ್ಗೆ ಇದ್ದಂತಹ ಒಂದು ಪಾಸಿಟಿವಿಟಿ ಏನಿತ್ತು ಅದಕ್ಕಿಂತ ಜಾಸ್ತಿ ತುಂಬಾ ಪಾಸಿಟಿವ್ ಆಯ್ತು ಈ ಸೀಸನ್ ಅಲ್ಲಿ. ಬರೀ 4 ವಾರ ಇದ್ದಿದ್ದು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಸರ್. ಅದೇ ಜನ ನನಗೆ ಕೊಟ್ಟಿದ್ದ ಪ್ರೀತಿ ಆಗಿರ್ಲಿ, ಸ್ವೀಕರಿಸಿದ ರೀತಿ ಆಗಿರ್ಲಿ, ತುಂಬಾ ಖುಷಿ ಕೊಡುತ್ತೆ. ಇನ್ನೊಂದು ತುಂಬಾ ಕ್ಲಾರಿಟಿಯಿಂದ ಹೇಳ್ಬೇಕು ಅಂದ್ರೆ, ಪಾಸಿಟಿವ್ ಆರ್ ನೆಗೆಟಿವ್ ಪಬ್ಲಿಸಿಟಿ ಅಂತೂ ಇರ್ತೀವಿ. ಇನ್ಯಾರು ಇನ್ನೊಂದೇನು ಅಂದ್ರೆ, ನೆಗೆಟಿವ್ ಅಂತ ಹೇಳೋದಕ್ಕಿಂತ ಜನ ನನ್ನ ಸ್ವೀಕರಿಸಿದ್ದೇ ದೊಡ್ಡ ವಿಷಯ ಅನ್ಸುತ್ತೆ. ಇಲ್ಲ ಸರ್, ಆಕ್ಚುಲಿ ತುಂಬಾ ಪಾಸಿಟಿವ್ ಆಯ್ತು ಈ ಸಲ. ಅಂದ್ರೆ ಕೆಲವರಿಗೆ ಒಂದ್ ಸ್ವಲ್ಪ 50-50 ಇತ್ತು. ರನ್ನರ್ ಅಪ್ ಆದ್ರ ಓಕೆ ಪರವಾಗಿಲ್ಲ, ವಿನ್ ಆಗಿ ಒಂಥರ ಎಂಟರ್ಟೈನ್ಮೆಂಟ್ ಇತ್ತು. ಬಟ್ ತುಂಬಾ ಹಾರಾಡ್ತಾ ಇದ್ರು, ಅಂದ್ರೆ ಸ್ವಲ್ಪ ಅಂದ್ರೆ ಇದು ಫೌಲ್ ಲ್ಯಾಂಗ್ವೇಜ್ ಆ ಥರದ್ದೆಲ್ಲ ಇತ್ತು. ಬಟ್ ಈ ಸಲ ತುಂಬಾ ಪಾಸಿಟಿವ್ ಆಯ್ತು. ಮತ್ತೆ ಎಸ್ಪೆಷಲಿ ನಿಮ್ಮ ಮತ್ತು ಗಿಲ್ಲಿ ಕಾಂಬಿನೇಷನ್ ತುಂಬಾ ಹತ್ರ ಆಯ್ತು. ಅಂದ್ರೆ ರಜತಲ್ಲಿ ಇಂಥ ಒಂದು ಮಗು ಮನಸ್ಸು ಕೂಡ ಇದೆಯಾ ಅನ್ನೋದು ಈ ಸೀಸನ್ ಮೂಲಕ ಜಾಸ್ತಿ ಗೊತ್ತಾಯ್ತು ಜನಗಳಿಗೆ. ಇಲ್ಲ ಸರ್, ನಾನು ಹೋದ್ ಸೀಸನ್ ಹಿಂಗೆ ಇದ್ದಿದ್ದು, ಬಟ್ ಇವನ್ ತರ ಕ್ವಾಟ್ಲೆ ಸಿಕ್ಕಿಲ್ಲ ನನಗೆ. ನಂದು ಒಂಥರ ಸೇಮ್ ಕ್ಯಾರೆಕ್ಟರ್. ಅದು ಹೆಂಗ್ ಮ್ಯಾಚ್ ಆಗೋಯ್ತು ಅಂದ್ರೆ, ಅವನು ಮಂಡ್ಯದವನೇ, ನಮ್ಮ ಪಕ್ಕದೂರೇ. ಸೊ ಹೋಗ್ಲಾ ಬರ್ಲಾ, ಆಮೇಲೆ ತುಂಡೈಕ್ಲ ಸವಸ ಆ ತರ ಮ್ಯಾಚ್ ಆಗೋಯ್ತು ನನಗೂ. ಒಂದು ಅವನು ಅಣ್ಣ ಅಣ್ಣ ಅಂತ ತುಂಬಾ ಚೆನ್ನಾಗಿದೆ ನನ್ನ ಜೊತೆ. ಆಮೇಲೆ ನಮ್ದು ಒಂದು ವೈಬ್ ಹೆಂಗ್ ಮ್ಯಾಚ್ ಆಯ್ತು ಅಂದ್ರೆ, ಇಬ್ರು ಹಂಗೆ ಎಲ್ಲಾರ್ಗು ರೇಗಿಸ್ಕೊಂಡು ಮಜಾ ಮಾಡೋ ಅಂತ ಕ್ಯಾರೆಕ್ಟ್ರು. ಸೊ ಅದೆಲ್ಲೋ ನನಗೆ ಒಳ್ಳೇದಾಯ್ತು ಅನ್ಸುತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾನು ಎಂಥ ಪರ್ಸನ್ ಅಂದ್ರೆ ವೆರಿ ಜೋವಿಯಲ್ ಸರ್. ನನ್ನ ಹತ್ರ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗೇ ಮಾತಾಡ್ತೀನಿ, ನಾನು ಮನುಷ್ಯನೇ ಅಲ್ವಾ. ಅದೆಲ್ಲೋ ಒಂದು ಕಡೆ ಟ್ರಿಗರ್ ಆಗೋ ಥರ ಆಗಲಿ, ಇಲ್ಲ ಬೇರೆ ಥರ ಮಾತಾಡಿದಾಗ ನಮಗೂ ಕೋಪ ಬಂದೇ ಬರುತ್ತೆ.
ಸೊ ಆ ಅಲ್ಲ ಅಂದ್ರೆ ನಮಗೆ ಏನಂತಂದ್ರೆ ಆಲ್ರೆಡಿ ನೀವು ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ದೀರಾ, ಇವ್ರು ಕಾಲು ಎಳಿತಾರೆ ಅಂತ ಗೊತ್ತು ಗಿಲ್ಲಿ ಅವರು, ಬಟ್ ಸ್ಟಿಲ್ ಅವ್ರು ಕಾಲು ಎಳಿತಿದ್ದಾರೆ ಅಂತ ಅವ್ರು ಅದೇ ಮೋಡಲ್ಲೇ ಹೇಳಿರ್ತಾರೆ ಮೋಸ್ಟ್ಲಿ ಅಂತ ಅನ್ಕೊಂಡ್ರು ಕೂಡ ಯಾಕೆ ನೀವು ರೈಸ್ ಆದ್ರಿ ಊಟದ ವಿಷಯ ಮಾತಾಡ್ದಾಗ ಗಿಲ್ಲಿ ಅವರು? ಸರ್ ಅದು ಯೂಶಲಿ ಅವ್ನು ರೇಗ್ಸೋದು ಹೆಂಗಾಗೋಗುತ್ತೆ ಅಂದ್ರೆ ಒಂದೊಂದು ಟೈಮಲ್ಲಿ ಪರ್ಸ್ನಲ್ ಹೋಗ್ಬಿಡುತ್ತೆ ಅದು. ಮಂಜು ಬಗ್ಗೆ ಮಾತಾಡಿದಾಗ್ಲಿ, ಯಾಕಂದ್ರೆ ಮಂಜು ಇಸ್ ಗೆಟಿಂಗ್ ಮ್ಯಾರಿಡ್, ಅದು ನಮ್ಗೆಲ್ಲ ಬಹಳ ಖುಷಿ ಆಗುವಂತ ವಿಚಾರ. ಆ ವಿಷಯದ ಬಗ್ಗೆ ಮಾತಾಡಿದೆಲ್ಲೋ ಹರ್ಟ್ ಆಯ್ತು. ಆಮೇಲೆ ಅವನಿಗೆ ರೇಗ್ಸೋ ಬರದಲ್ಲಿ ಗೊತ್ತಾಗದವ್ರ ಒಂದು ವರ್ಡ್ಗಳು ರೇಗಿಸ್ಬಿಡ್ತಾನೆ. ಅದು ನಾವಿದ್ದಾಗ ಆಯ್ತು, ಆಮೇಲೆ ನಾನು ಹೋದಾಗ ಎಲ್ಲೂ ಆತರ ಮಾತುಗಳು, ಎಲ್ಲೂ ಆತರ ವಿಷಯಗಳು ಅವ್ನು ಮಾತಾಡಿಲ್ಲ. ಸೊ ಅದಕ್ಕೆ ನನ್ಗೊಂದು ವೈಬ್ ಮ್ಯಾಚ್ ಐತೆ ಹೊರತು. ಬಟ್ ಅವನು ರೇಗ್ಸೋದು ಸ್ವಲ್ಪ ತೀರಾ ಪರ್ಸನಲ್ ಆಗಿದ್ದಕ್ಕೆ ನನ್ಗೊಂದು ಸ್ಟಾರ್ಟಿಂಗ್ ಅಲ್ಲಿ ಜಗಳ ಆಯ್ತು. ಆಮೇಲೆ ನಾವು ಒಂದ್ ವರ್ಷ ಎಲ್ಲೋ ಆಚೆ ಇದ್ದವರು, ಮಜಾ ಮಾಡ್ಕೊಂಡು ಓಡಾಡ್ಕೊಂಡಿದ್ದವ್ರು. ಸಡನ್ ಆಗಿ ಆ ಮನೆಯೊಳಗೆ ಹೋಗ್ಬೇಕಂದ್ರೆ ಹೊಸ ಮನೆ ಬೇರೆ, ನಮ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಆಮೇಲೆ ಹೋಗಿದ್ದೆ ಒಂದು ಕಿಟ ಅಂದಾಗ ನಾವು ಆ ಝೋನ್ ಇರ್ತೀವಲ್ಲ, ಸಡನ್ ಆಗಿ ಆತರ ಹಿಂಸೆ ಕೊಡ್ತಿದ್ದಾಗ ತಡ್ಕೊಳಕ್ ಆಗ್ಲಿಲ್ಲ. ಆ ವಿಷಯಕ್ಕೆ ಜಗಳ ಆಡಿದ್ದುಂಟು. ಆಮೇಲೆ ಯಾವಾಗ ವೈಬ್ ಮ್ಯಾಚ್ ಆಗಿ ಸ್ಟಾರ್ಟ್ ಆಯ್ತು, ಅದು ತುಂಬಾ ಚೆನ್ನಾಗಿ ಆಚೆ ಕಾಣಿಸಿದೆ. ಹೌದು, ಇನ್ಫ್ಯಾಕ್ಟ್ ಅಂದ್ರೆ ಹೊರಗಡೆ ಚೆನ್ನಾಗಿ ಕಾಣಿಸ್ತು, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಒಳಗಡೆ ಇದ್ದವ್ರಿಗೂ ಒಂದು ಸ್ವಲ್ಪ ಜಲಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಏನು ಇವ್ರ ಜೊತೆಗೆ ಇರ್ತಾರಲ್ಲ ಅಂತೆಲ್ಲ ಅದನ್ನ ರೀಸನ್ ಕೊಟ್ಕೊಂಡು ನಾಮಿನೇಟ್ ಎಲ್ಲ ಮಾಡೋದು. ಇನ್ಫ್ಯಾಕ್ಟ್ ಅಂದ್ರೆ ರಜತ್ ಏನೋ ಬೇರೆ ತರ ಕಾಣಿಸ್ಕೋತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಅವ್ರ ಜೊತೆಗೆ ಇದ್ದಾರೆ ಅನ್ನೋ ಥರ ಎಲ್ಲ. ಯಾಕೆ ಇಲ್ಲಿ ಅವ್ರ ಜೊತೆಗೆ ಯಾರಾದರೂ ಕ್ಲೋಸ್ ಆದ್ರೆ ಅವ್ರನ್ನೇ ಎಲ್ಲ ಫೋಕಸ್ ಮಾಡ್ತಾರೆ, ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ? ಸರ್ ಅದು ಎಲ್ಲೋ ನಾನು ಗಿಲ್ಲಿನ ಎದುರಾಕೋಣಕ್ಕೆ ನಾನು ಒಳಗೋದವನಲ್ಲ. ಅವನು ಹೋಗಿದ್ದು ಸ್ಟಾರ್ಟಿಂಗ್ ವೀಕು, ಅವ್ನು ಮಾತಾಡಿದ ರೀತಿಗಾಗ್ಲಿ ಇಲ್ಲ ಅವ್ನು ಕೊಟ್ಟಿದ್ದ ಕ್ವಾಟ್ಲೆಗೆ ಹಿಂಸೆ ಇದೆ ಹೊರತು ನಾನೆಲ್ಲೂ ಗಿಲ್ಲಿಗೆ ಆಪೋಸಿಟ್ ಆಗಿ ಹೋಗ್ತೀನಿ, ಅವನ್ನ ಇಲ್ಲ ಏನೋ ಕಮ್ಮಿ ಮಾಡಕ್ ಹೋಗ್ತೀನಿ ಅಂತ ಹೋಗಿಲ್ಲ. ಅವನು ನಮ್ಮೂರವನೇ, ನಮ್ಮ ಸ್ನೇಹಿತನೇ. ಸೊ ಹಂಗಿದ್ದಾಗ ಅವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್, ಅವನ ತುಳಿಯಕ್ಕೆ ನಾನ್ಯಾಕೆ ಹೋಗ್ಲಿ? ಆಮೇಲೆ ಅಂತ ದೊಡ್ಡ ಕಲಾವಿದ ನಾನು ಅಲ್ಲ. ಅದು ಸ್ಟಾರ್ಟಿಂಗ್ ವೀಕಲ್ಲಿ ಎಲ್ಲೋ ಜಗಳ ಆಗಿದ್ದು ಉಂಟು. ಆಮೇಲೆ ತೀರಾನೇ ಒಂದು ಕನೆಕ್ಟಿವಿಟಿ ಸ್ಟಾರ್ಟ್ ಆದ್ಮೇಲೆ ವೈಬ್ ಸ್ಟಾರ್ಟ್ ಆಯ್ತು. ತುಂಬಾ ಖುಷಿ ಆಗ್ತಾ ಇತ್ತು ನನ್ಗೊಂದ್ ಜೊತೆ ಇರೋದಕ್ಕೆ. ಆಮೇಲೆ ನಾನು ಗರ್ವದಿಂದ ಹೇಳ್ಕೊಂತೀನಿ ನನ್ನ ಸ್ನೇಹಿತ ಅಂತ. ಆಮೇಲೆ ಒಳಗಿರೋರಿಗೆ ಫಸ್ಟ್ ಆಫ್ ಆಲ್ ಆಟನೇ ಅರ್ಧಕ್ಕೆ ಜನಕ್ಕೆ ಗೊತ್ತಿಲ್ಲ. ಈ ನಾಮಿನೇಷನ್ ಯಾಕೆ ಮಾತಾಡ್ತೀರಾ? ಈ ನಾಮಿನೇಷನ್ ಇದೆಲ್ಲ ನಾನು ಗಿಲ್ಲಿ ಜೊತೆ ಇರೋದಕ್ಕೆ ರೀಸನ್ ಕೊಟ್ರೆ ಇನ್ನೇನಂತ ಹೇಳೋಣ ನಾವು? ಇವಾಗ ಅದು ಹೇಳ್ತೀರಾ, ತಮಾಷೆ ಮಾಡೋದೇ ತಪ್ಪ ಹಂಗಾದ್ರೆ ಅನ್ನೋ ತರ. ಇವಾಗ ನಾವು ಇವಾಗ ನಮ್ಗೆ ಯಾರ ಜೊತೆ ವೈಬ್ ಮ್ಯಾಚ್ ಆಗುತ್ತೋ ಅವ್ರ ಜೊತೆ ಇರಕಾಗತ್ತ, ನಾನು ಅಶ್ವಿನಿ ಜೊತೆ ಇರಕಾಗತ್ತಾ? ಸೊ ಹಂಗಿದ್ದಾಗ ಇರ್ಬೋದಿತ್ತು, ನೀವು ಮನ್ಸ್ ಮಾಡಿದ್ರೆ. ನನಗೆ ಆಗ್ಲಿಲ್ಲ ಸರ್, ಟ್ರೈ ಮಾಡಿದೆ ಅವ್ರ ಹತ್ರ ಮಾತಾಡೋದಕ್ಕೆ. ಅದು ನನಗೆ ವೈಬ್ ಮ್ಯಾಚ್ ಆಗಿಲ್ಲ. ನನಗೆ ವೈಬ್ ಮ್ಯಾಚ್ ಆಗಿಲ್ಲ ಅಂದ್ರೆ ನನಗೆ ನಾಟಕಗಳು ಮಾಡ್ಕೊಂಡು ನನಗೆ ಇರೋಕ್ಕಾಗಲ್ಲ. ನಾನು ಇದ್ರೆ ಒಂದ್ ಕಡೆ ಇರ್ತೀನಿ, ಇಲ್ಲ ಅಂದ್ರೆ ಇರಲ್ಲ ನಾನು. ಸೊ ಹಂಗಿದ್ದಾಗ ನಾನು ಗಿಲ್ಲಿ ಜೊತೆ ವೈಬ್ ಮ್ಯಾಚ್ ಆಯ್ತು, ರಘು ಸರ್ ಜೊತೆ ಆಯ್ತು, ಧನುಷ್ ಜೊತೆ ಆಯ್ತು, ಕಾವ್ಯನ್ ಜೊತೆ ಆಯ್ತು, ಹಲವಾರು ಜನದ ಆಯ್ತು, ರಕ್ಷಿತಾ ಜೊತೆ ತುಂಬಾ ಆಯ್ತು ಮ್ಯಾಚು. ಸೊ ಹಂಗಿದ್ದಾಗ ನನ್ಗೆ ಯಾರ ಜೊತೆ ಇಷ್ಟ ಇರುತ್ತೋ ಅವ್ರ ಜೊತೆ ಇರ್ತೀನಿ ಹೊರತು ನೀವು ಅವ್ರ ಜೊತೆ ಇರಬಾರ್ದು, ಇವ್ರ ಜೊತೆ ಇರ್ಬೋದು, ಇವ್ರು ಯಾರು ಹೇಳಕ್ಕೆ? ಕರೆಕ್ಟಾ? ಸೊ ಇಟ್ ಇಸ್ ಮೈ ಪರ್ಸನಲ್ ಥಾಟ್. ಬಟ್ ಆದ್ರೆ ಇವ್ರಿಗೆ ನಾಮಿನೇಷನ್ಸ್ ಅದೆಲ್ಲ ಗೊತ್ತಾಗಲ್ಲ ಸರ್ ಮಾಡಕ್ಕೆ. ಇನ್ನೂ ಗೊತ್ತಾಗಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ ಇನ್ನು 10 ವರ್ಷ ಆದ್ರೂ ಅವ್ರಿಗೆ ಗೊತ್ತಾಗಲ್ಲ. ಮತ್ತೆ ಈಗ ಅಶ್ವಿನಿ ಅವ್ರ ಬಗ್ಗೆ ಲೈಕ್ ಅಂದ್ರೆ ನೀವು ಆಲ್ರೆಡಿ ಹೊರಗಡೆ ಸ್ವಲ್ಪ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ರಿಂದ ಅದರಿಂದ ಇನ್ಫ್ಲುಯೆನ್ಸ್ ಆಗಿ ಏನಾದ್ರು ಫಸ್ಟ್ ಫಿಕ್ಸ್ ಆಗಿ ಬಂದಿದ್ರೆ ಇವ್ರ ಜೊತೆ ಮೋಸ್ಟ್ಲಿ ನಂಗೆ ಆಗೋದೇ ಇಲ್ಲ ವೈಬ್ ಅಂತ ಅನ್ಕೊಂಡಿದ್ರು ಬಂದಿದ್ರೆ ನೀವು ಹೇಗೆ? ಸರ್ ನಾನು ಎಂತ ಪರ್ಸನ್ ಅಂದ್ರೆ ಐ ವಿಲ್ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ನಾನು ಒನ್ ಸೈಡ್ ಆಫ್ ದ ಸ್ಟೋರಿ ಯಾವತ್ತೂ ಕೇಳಲ್ಲ. ನಾನು 2 ಸೈಡ್ ಆಫ್ ದ ಸ್ಟೋರಿ ಕೇಳೇ ಡಿಸೈಡ್ ಆಗುವಂತ ವ್ಯಕ್ತಿತ್ವ ನಂದು. ನಾನು ಒಳಗೋದಾಗ ನಾನು ಸ್ವಲ್ಪ ಟೈಮ್ ತಗೊಂಡೆ ಹೆಂಗೆ ಇವರು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ. ಬಟ್ ಅಶ್ವಿನಿ ಅವ್ರು ಹೆಂಗೆ ಇದ್ರೆ ಒಂದು ವಿಷಯನ ಒಂದು ರೀತಿಲಿ ನಾವು ಹೇಳಿದ್ವಿ ಅಂದ್ರೆ ಅದನ್ನ 100 ರೀತಿ ದಿಕ್ಕು ಬದಲಾಯಿಸುವಂತ ಒಂದು ಶಕ್ತಿ ಉಳ್ಳವರು. ನನಗೆ ಫಸ್ಟ್ ಆಫ್ ಆಲ್ ಅಂತವ್ರು ನೋಡ್ರೆ ಆಗಲ್ಲ, ನಾನು ಅದರಿಂದ ದೂರ. ನಂದು ಅವ್ರದೇ ಒಳಗೆ ಒಂದು ದೊಡ್ಡ ಸೀನ್ ಆಗಿತ್ತು, ಅದನ್ನ ನಾನು ಪ್ರಾಮಿಸ್ ಮಾಡಿದ್ದೀನಿ ಎಲ್ಲೋ ಹೇಳಲ್ಲ ಅಂತ. ಸೊ ಅದ್ ನನಗೆ ಪರ್ಸನಲ್ ಎಲ್ಲೋ ಅಂದ್ರೆ ಬಿಗ್ ಬಾಸ್ ಎಲ್ಲ ಕೇಳ್ಕೊಂಡ್ರಂತೆ ಅದನ್ನ ಪ್ಲೇ ಮಾಡ್ಲೇಬೇಕು ಆ ತರದೆಲ್ಲ, ಮತ್ತೆ ಸುದೀಪ್ ಸರ್ ಅಡ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರು. ಏನ್ ಅಂತದೇನು ಹೇಳಿದ್ರು ಅವರು? ಅದನ್ನ ಹೇಳಂಗಿಲ್ಲ ಸರ್, ಯಾಕಂದ್ರೆ ಅದು ಎಲ್ಲೋ ನಮ್ಮ ಒಂದು ಅವರ ಘನತೆ ನಮ್ಮ ಘನತೆನೂ ಹರ್ಟ್ ಆಗೋ ಒಂದು ವಿಷಯಗಳಿದೆ. ಆಮೇಲೆ ಶೋ ಘನತೆನೂ ನಾವು ಬಿಟ್ಕೊಡಂಗಿಲ್ಲ. ಸೊ ಆ ಕಾರಣಕ್ಕೆ ನಾನು ಬಿಗ್ ಬಾಸ್ಗೆ ಹೇಳಿದ್ದುಂಟು, ಸರ್ ಬಿಗ್ ಬಾಸ್ ದಯವಿಟ್ಟು ಇದನ್ನ ನೀವು ಅಡ್ರೆಸ್ ಪ್ಲೇ ಮಾಡಲೇಬೇಕು, ಜನಕ್ಕೂ ಗೊತ್ತಾಗ್ಬೇಕಲ್ಲ ಏನ್ ವಿಷಯ ಅಂತ. ಈ ವುಮೆನ್ ಕಾರ್ಡ್ ಇಟ್ಕೊಂಡು ಪ್ಲೇ ಆಡೋದು ಬೇಡ, ಈ ವುಮೆನ್ ಕಾರ್ಡ್ ಇಟ್ಕೊಂಡು ಆಟ ಆಡೋದು ಬೇಡ. ತಪ್ಪಿದ್ಯಾ ನೇರ ಹೊಡೆದಾಡೋಣ, ಇದನ್ನ ಸುದೀಪ್ ಸರ್ ಅಡ್ರೆಸ್ ಮಾಡಬೇಕು. ನಾನು ಪ್ರೂವ್ ಮಾಡಕ್ ರೆಡಿ ಇದ್ದೀನಿ. ಸೊ ಹಂಗಿದ್ದಾಗ ನನ್ಗೆ ಅಲ್ಲೇ ಎಲ್ಲೋ ಮನ್ಸು ಹೊಡೆದೋಯ್ತು, ಇಲ್ಲಪ್ಪ ಇವ್ರ ಹತ್ರ ಇನ್ ಮಾತಾಡೋದೇ ಬೇಡ. ಯಾಕಂದ್ರೆ ಒಂದು ವಿಷಯನ ನೀವು ಬರೀ ವುಮೆನ್ ಕಾರ್ಡ್ ಇಟ್ಕೊಂಡು ನೀವು ಪ್ಲೇ ಮಾಡಂಗಿದ್ರೆ ಬಿಗ್ ಬಾಸ್ ಮನೆ ಯಾಕೆ? ಸೊ ನನ್ಗಂತವ್ರು ನೋಡ್ರು ಆಗೋದು ಇಲ್ಲ. ಕರೆಕ್ಟ್. ಅದಾದ ನಂತರ ನಿಮ್ಮಲ್ಲಿ ಅಂದ್ರೆ ತುಂಬಾ ಜನಗಳಿಗೆ ಎವಿಡೆಂಟ್ ಆಗಿ ಕಾಣಿಸಿದೇನು ಅಂತಂದ್ರೆ ತುಂಬಾ ಅನ್ಬಯಾಸ್ಡ್ ಆಗಿದ್ರಿ ಎಲ್ರ ಜೊತೆಗೂ. ಅಂದ್ರೆ
ಓಕೆ, ಅವರು ಬಹುಶಃ ಲೈಕ್ ಅಶ್ವಿನಿ ಅವರು ಒಳ್ಳೆ ವೈಬ್ಸ್ ಕೊಟ್ಟಿರ್ತಿದ್ರೆ ಅವ್ರ ಜೊತೆಗೂ ಚೆನ್ನಾಗಿರ್ತಾ ಇದ್ರೆ, ಧ್ರುವಂತ್ ಅವರು ಕೂಡ ಒಳ್ಳೆ ವೈಬ್ಸ್ ಕೊಟ್ಟಿರ್ತಿದ್ರೆ ಅವ್ರ ಜೊತೆಗೂ ಚೆನ್ನಾಗಿರ್ತಿದ್ರೆ. ಸರ್ ಧ್ರುವಂತ್ ನನಗೆ ಹಳೆ ಪರಿಚಯ ಸರ್, ಅದೇ ನನಗೆ ಮನೆ ಒಳಗೆ ಪರಿಚಯ ಇಲ್ಲ, ಅವನು ಹಳೆ ಪರಿಚಯ. ನಾನು ಆಚೆ ಅವನ ಹತ್ರ ಮಾತಾಡ್ತಿರ್ಲಿಲ್ಲ, ಇನ್ ಮನೆ ಒಳಗೆ ಆಚೆ ಯಾಕೆ ಅವ್ರು ಕಂಡ್ರೆ ಆಗಲ್ಲ ಸರ್ ನಿಮ್ಗೆ? ಕಂಡ್ರೆ ಆಗಲ್ಲ ಅನ್ನೋದೇನಿಲ್ಲ ಸರ್, ಅಂದ್ರೆ ನೀವೇ ಹೇಳಿದ್ರೆ ಆಚೆನೂ ಆಗಲ್ಲ. ಅದೇ ಅವನ ಹತ್ರ ಮಾತಾಡ್ತಿರ್ಲಿಲ್ಲ, ಯಾಕೆ ಇದೇ ತರನೇ ಅವನು ನಾನು 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 ಅಂತ ಹೇಳ್ಕೊಳ್ಳೋದು ಜಾಸ್ತಿ ಅವನು. ಸೊ ಹಂಗಿದ್ದಾಗ ಅದು ನಾನು ಒಳಗೆ ಸುಮ್ಮನಾಗೋದೆ, ಬೇಡ. ಆಮೇಲೆ ಒಂದ್ಸತಿ ಸುದೀಪ್ ಸರ್ ಮುಂದೆನೂ ಮಾತಾಡ್ಬಿಡ್ತಾನೆ ಜೋರಾಗಿ. ನಾನು ಅಲ್ಲಿ ಸುದೀಪ್ ಸರ್ ಇದ್ರು ಅಂತ ಒಂದೇ ಕಾರಣಕ್ಕೆ ಅಲ್ಲಿ ಕಚ್ಕೊಂಡು ಮಾತಾಡೋಣ ಅದು ನೆಕ್ಸ್ಟ್ ದಿನಾನೇ ತಗ್ಲಾಕೊಂಡ ನನ್ನ ಹತ್ರ, ಅಲ್ಲಿ ಕೆಲಸ ಕೊಟ್ಟೆ ಅವ್ನಿಗೆ. ಓಕೆ, ಅದೇ ನನ್ನ ಫಾಲೋ ಅಪ್ ಕ್ವಶನ್ ಏನು ಅಂತಂದ್ರೆ, ಕೆಲವು ಅಂದ್ರೆ ತುಂಬಾ ಅನ್ಬಯಾಸ್ಡ್ ಆಗಿ ಇರ್ತಾ ಇದ್ರಿ ಮನೇಲಿ, ಹೋಗುವಾಗ ಕೂಡ ಎಲ್ರಿಗೂ ಲೈಕ್ ಅಂದ್ರೆ ನೀವು ರಾಶಿಕ್ ಅವ್ರಿಗೆ ಲೈಕ್ ಅಂದ್ರೆ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ರಲ್ಲ ಆ ಒಂದು ನಿಲ್ಲೆ ಕಾವೇರಿ ಟಾಸ್ಕ್ ಅಲ್ಲಿ. ಸೊ ಮನೆಯವರೆಲ್ಲ ಅವ್ರನ್ನ ಕನ್ಫ್ಯೂಸ್ ಮಾಡಿದ್ರು ಅಂತ ಅವ್ರ ಪರವಾಗಿ ನಿಂತಿದ್ದಾಗಿರ್ಬೋದು. ಮತ್ತೆ ರಕ್ಷಿತ್ ಅವ್ರಿಗೆ ನೇರವಾಗಿ ಇಷ್ಟ ಇದ್ರು, ಇಲ್ಲ ನೀನು ಇಲ್ಲಿ ತಪ್ಪು ಮಾಡ್ತಾ ಇದೆಯಾ, ನಿನ್ನ ಒಪಿನಿಯನ್ ಬೇರೆ, ಅದನ್ನ ಬೇರೆಯವ್ರ ಒಪಿನಿಯನ್ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿದಾಗಿರ್ಬೋದು. ಎಲ್ಲರಿಗೂ ಲೈಕ್ ಅಂದ್ರೆ ಅನ್ಬಯಾಸ್ಡ್ ಆಗಿ ಎಲ್ರಿಗೂ ಒಳ್ಳೆಯದನ್ನ ಹಾರೈಸಿ ಹೋದ್ರಿ. ಆ ಒಂದು ಗುಣನೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಜನಗಳಿಗೆ ಹೊರಗಡೆ. ಅಂದ್ರೆ ಅದು ಸೀಸನ್ 11 ಅಲ್ಲಿ ತುಂಬಾ ಅನ್ಸಿರ್ಲಿಲ್ಲ, ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು, ಏನ್ ತುಂಬಾ ರಫ್ ಅಂಡ್ ಟಫ್ ಆಗಿದ್ದಾರೆ ಅಂತ ಅಷ್ಟೇ ಅನ್ಸಿತ್ತು. ಬಟ್ ಇದರಲ್ಲಿ ತುಂಬಾ ಅನ್ಬಯಾಸ್ಡ್ ಆಗಿದಾರಲ್ಲ ಅಂತ ಅನ್ನಿಸ್ತು ಸರ್. ಇಲ್ಲ, ಸೀಸನ್ 11 ಅಲ್ಲೂ ಇವಾಗ ನೋಡಿ ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ, ಅದು ಕಾಣಿಸಿದೆಯಲ್ಲೋ ನನಗೆ ಗೊತ್ತಿಲ್ಲ. ಗೌತಮಿ ಆಗಿರ್ಬೋದು, ಮಂಜು ಆಗಿರ್ಬೋದು, ಧನು ಆಗಿರ್ಬೋದು, ನನಗೆ ಎಲ್ಲೆಲ್ಲಿ ತಪ್ಪು ಅನ್ಸಿದ್ಯೋ ನಾನು ಸ್ಟ್ಯಾಂಡ್ ತಗೊಂಡಿದ್ದೀನಿ ನನಗೆ. ಅದೇ ರೀತಿ ಈ ಸೀಸನ್ ಅಲ್ಲೂ ರಕ್ಷಿತಾ ಮಾತಾಡಿದ್ದು ಸ್ವಲ್ಪ ಸರಿ ಅನ್ಸಿಲ್ಲ ಅಲ್ಲಿ. ನಾನೇನು ಸ್ಟ್ಯಾಂಡ್ ತೊಗೊಬೇಕೋ ತೊಗೊಂಡೆ. ಆಮೇಲೆ ಪಾಪ ರಾಶಿಕಂದ್ ಏನಾಯ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರು. ಅದನ್ನ ಮಾಡಿದ್ದು ಮೇನ್ ಚೈತ್ರ, ಆಮೇಲೆ ರಘು ಸರ್ ಆಗಿರ್ಬೋದು, ಪ್ರತಿಯೊಬ್ರು ಟೀಮಲ್ಲಿ ಅಶ್ವಿನಿ ಆಗಿರ್ಬೋದು, ಅವ್ರನ್ನ ಎಷ್ಟು ಕನ್ಫ್ಯೂಸ್ ಮಾಡಿ ಇಕ್ಬಿಡ್ತಾರೆ ಅಂದ್ರೆ ಆಟ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ. ಯಾಕಂದ್ರೆ ಇವಾಗ ಮೇನ್ ಒಂದು ಆಟಕ್ಕೆ ಉಸ್ತುವಾರಿನೇ, ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆಟ ಮುಗೀತು. ಸೊ ಹಂಗಿದಾಗ ನಾನು ಹೇಳ್ತಾ ಇದ್ದೀನಿ, ಇಲ್ಲ ಅದು ಹಿಂಗೆ ಆಡ್ಬೇಕು ಅಂತ. ಅದನ್ನೆಲ್ಲ ಕೇಳಿದೆ, ಅವ್ರನ್ನ ಕನ್ಫ್ಯೂಸ್ ಮಾಡ್ಬಿಟ್ಟು ಆಮೇಲೆ ಕೊನೆಗೆ ಪ್ರತಿಯೊಂದು ರಾಶಿಕನೇ ಮಾಡಿದ್ದು ಅನ್ನೋ ತರ ತೋರಿಸ್ಬಿಡ್ತಾರೆ. ಸೊ ಅದ್ ನನ್ಗೆಲ್ಲ ಅನ್ಸುತ್ತೆ, ಇಲ್ಲ ಅದು ಅವ್ರದ್ದಲ್ಲ ತಪ್ಪು, ನಿಮ್ಗಳ್ದು ತಪ್ಪು ಅಂತ. ಸೊ ನಾನು ಎಲ್ಲೆಲ್ಲಿ ಸ್ಟ್ಯಾಂಡ್ ತೊಗೊಬೇಕು ಅದು ನಾನು ಯೂಶಲಿ ಇರೋದೇ ಹಂಗೆ ಸರ್. ಅದು ಬಹುಶಃ ಕಾಣಿಸಿಲ್ಲ ಅನ್ಸುತ್ತೆ, ಲಕ್ಕಿಲಿ ಈ ಸತಿ ಈ ಸಲ ಎಲ್ಲ ಕಂಡಿದೆ. ಅಂಡ್ ಅದೇ ಇವಾಗ ಕಾವ್ಯ ಅವ್ರ ವಿಷಯಕ್ಕೆ, ಕಾವ್ಯ ಮತ್ತು ಸ್ಪಂದನ ಅವ್ರ ವಿಷಯಕ್ಕೆ ರಕ್ಷಿತ್ ಅವರು ಅಂದ್ರೆ ಏನ್ ಜಲಸ್ ಅಂದ್ರೆ ಪಡ್ತಾ ಇದಾರ ಅಂತ ಧ್ರುವಂತ್ ಅವರು ಆ ಸ್ಟೇಟ್ಮೆಂಟ್ ಮಾಡಿದ್ರು. ಮತ್ತು ಹೊರಗಡೆ ತುಂಬಾ ಅನ್ಸಿದೆ, ಅಂದ್ರೆ ಅದು ಯಾವ ತರದ ಬಾಂಡ್ ಆಗೋದಿಲ್ಲ, ಅಣ್ಣ ತಂಗಿ ಅಂತ ಕೆಲವರು ಹೇಳ್ತಾರೆ, ಆ ತರ ಸುಮಾರು ಇದೆ. ಫ್ರೆಂಡ್ಶಿಪ್ ಅಥವಾ ನನ್ನ ಜೊತೆ ಮಾತ್ರ ಫ್ರೆಂಡ್ಸ್. ಗಿಲ್ಲಿ ಜೊತೆ ರಕ್ಷಿತ ಸರ್ ಇಲ್ಲ ಯಾವುದೇ ಕಾರಣಕ್ಕೂ ಗಿಲ್ಲಿ ಜೊತೆ ಕಾವ್ಯ ಮೇಲೆ ಸ್ಪಂದನ ಇದಾರೆ ಅಂತ ಇವಳಿಗೆ ಜಲಸಿ ಇಲ್ಲ. ಇವಳಿಗೆ ಬೇಸಿಕಲಿ ಕಾವ್ಯ ಸ್ಪಂದನ ಅಂದ್ರೆ ಆಗಲ್ಲ ರಕ್ಷಿತನ್ಗೆ. ಸೊ ಆ ಹುಡುಗಿ ಹೆಂಗೆ ಅಂದ್ರೆ ತೀರಾ ಒಳ್ಳೆಯವಳು, ಇನ್ನೋಸೆಂಟ್, ಬಟ್ ತಲೆ ಕೆಡ್ತು ಅಂದ್ರೆ ಮಾರಿ ಆ ತರ. ಒಂದ್ಸತಿ ಫಿಕ್ಸ್ ಮಾಡ್ಬಿಟ್ಲು ಅಂದ್ರೆ ಕೊಡ್ಬೇಕು ಕೆಲಸ ಅಂದ್ರೆ ಕೊಟ್ಟೆ ಕೊಡ್ತಾಳೆ. ಸೊ ನಾನು ಬರೋಗ್ಲು ಆಚೆ ಅದನ್ನೇ ಹೇಳಿದೆ, ಫಸ್ಟ್ ಕಾವ್ಯ ಸ್ಪಂದನ ತೆಗೆದಾಡ್ಬೋದು ನಿನ್ ತಲೆಯಿಂದ, ಆಟ ಆಡಕ್ ಸ್ಟಾರ್ಟ್ ಮಾಡು, ಚೆನ್ನಾಗ್ ಆಡ್ತಾ ಇದೆಯಾ ಅಂತ. ಸೊ ಎಲ್ಲೋ ಕಾವ್ಯ ಸ್ಪಂದನನು ರಕ್ಷಿತನ್ ಟಾರ್ಗೆಟ್ ಮಾಡ್ತಾರೆ. ಸೊ ರಕ್ಷಿತನು ಅವ್ರನ್ನಿಬ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಇದರಲ್ಲಿ ಗಿಲ್ಲಿ ಸಂಬಂಧ ಏನೂ ಇಲ್ಲ, ಗಿಲ್ಲಿ ವಿಷಯ ಏನಿಲ್ಲ. ಧ್ರುವಂತ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ ಎಲ್ಲ ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಸರ್ ಸಾವಿರ ಮಾಡ್ತಾನೆ, ಅವ್ನು ಮಾಡೋದಕ್ಕೆಲ್ಲ ತಲೆ ಕೆಡ್ಸ್ಕೊಳಕಾಗುತ್ತೆ. ಅಂದ್ರೆ ಅವ್ರು ಹೇಳಿದ ಹಂಗೆ, ಅಂದ್ರೆ ಗಿಲ್ಲಿ ಜೊತೆಗೆ ಯಾವುದೇ ಫೀಮೇಲ್ ಕಂಟೆಸ್ಟೆಂಟ್ ಅಸೋಸಿಯೇಟ್ ಆಗೋದು ಇಷ್ಟ ಇಲ್ಲ ರಕ್ಷಿತ್. ಹೇಳ್ಬೇಕು ಅಂದ್ರೆ ಇವ್ನು ಮಲ್ಲಮ್ಮನ ಇಟ್ಕೊಂಡು ಆಟಾಡ್ತಾ ಇದ್ದ. ಮಲ್ಲಮ್ಮ ಅವರು ಅಮ್ಮ 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 ಅನ್ಕೊಂಡು ಎಷ್ಟು ಡೌಗಳು ಮಾಡ್ದ. ಇವಾಗ ಅಷ್ಟು ಫೀಲಿಂಗ್ ನಿಜ ಆಗಿದ್ರೆ ಸುಮ್ನೆ ಇವನ್ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬಾರ್ದು, ಕರೆಕ್ಟಾ? ಇವಾಗ ಮಲ್ಲಮ್ಮ ರಕ್ಷಿತ್ ಅವ್ರನ್ನ ತಂಗಿ ಅನ್ಕೊಂಡಿದ್ರು. ಇವಾಗ ಮಲ್ಲಮ್ಮ ಅವ್ರದ್ದು ಆ ಬಾಂಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತು ನಮ್ಗೆ. ಅದು ಟ್ರೂ ಆಗಿದ್ದಾಗ ನೀನು ಬೇರೆಯವ್ರನ್ನ ಹೆಂಗ್ ಕಮೆಂಟ್ ಮಾಡ್ತೀಯಾ? ನಿನ್ ಫೀಲಿಂಗ್ಸ್ ಮಾತ್ರ ಟ್ರೂ, ಬೇರೆಯವ್ರದ್ದು ಯಾಕೆ ಅದು ತಪ್ಪಾಗೆ ನೋಡ್ತೀಯಾ? ಹಂಗ್ ನೋಡ್ಬಾರ್ದು. ನಿಂದು ಫೀಲಿಂಗ್ಸ್ ಟ್ರೂ ಅಂದ್ರೆ ಬೇರೆಯವ್ರ ಫೀಲಿಂಗ್ಸ್ ಟ್ರೂ ಆಗಿರುತ್ತೆ. ಸೊ ಅದು ಅವ್ರವ್ರದ್ದು ಜಗಳ ಆಡ್ತಿದ್ದಾಗ ಅದನ್ನ ಬೇರೆ ದಿಕ್ಕಕ್ಕೆ ತಿಳ್ಸೋದಾಗ್ಲಿ, ಇಲ್ಲ ಏನೋ ಬೆನಿಫಿಟ್ಗೋಸ್ಕರ ಮಾಡ್ತಾ ಇದ್ದಾಳೆ ಅನ್ನೋದಾಗ್ಲಿ, ಅದೆಲ್ಲ ತಪ್ಪಾಗಿ ಕಾಣಿಸುತ್ತೆ. ಆಮೇಲೆ ನನಗೆ ಧ್ರುವಂತ್ ಮಾತಾಡೋದು 1 ಪಾಯಿಂಟ್ ಅದು ವ್ಯಾಲಿಡ್ ಅನ್ಸೋದೇ ಇಲ್ಲ. ಸೊ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಓಕೆ. ಸೊ ಆದ್ರೆ ನಿಮಗೀಗ ಕಾವ್ಯ ಸ್ಪಂದನಗೆ ರಕ್ಷಿತನ್ ಕಂಡ್ರೆ ಆಗಲ್ಲ, ವೈಸ್ ವರ್ಸ ಅಂತ ಹೇಳಿದ್ರಿ. ಸೊ ಏನ್ ರೀಸನ್ ಅಂತ ಗೊತ್ತಾಗಿದೆ ನಿಮ್ಗೆ ಏನಾದ್ರು? ಸರ್ ರೀಸನ್ ಇಲ್ಲ ಸರ್, ಇವ್ರು ಅವಳನ್ನ ಸುಮ್ನೆ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ರಕ್ಷಿತನ್ಗೆ ಏನಾದ್ರು ಹೇಳೋದಾಗ್ಲಿ, ಒಂದು ಟಾಂಗ್ ಕೊಡೋದಾಗ್ಲಿ, ಈ ಓವರ್ ಆಕ್ಟಿಂಗು, ಅತಿ ಬುದ್ಧಿವಂತಿಕೆ, ಆಮೇಲೆ ಏನೋ ಮನ್ಸಲ್ಲಿ ಇಟ್ಕೊಂಡು ಮಾಳುನ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ಹೇಳೋದಾಗ್ಬೋದು, ಆಮೇಲೆ ಗಿಲ್ಲಿ ಜೊತೆ ಇದ್ದಾಳೆ ಅಂತ ಹೇಳೋದಾಗ್ಬೋದು. ಅವಳೇನ್ ಮಾಡ್ತಾಳೆ, ಆ ಕೋಪಕ್ಕೆ ಮಾತಾಡಕ್ ಗೊತ್ತಿಲ್ಲದೆ ಬೇರೆ ಮಾತುಗಳೆಲ್ಲ ಮಾತಾಡ್ತಾಳೆ. ಅಂದ್ರೆ ನೀವು ಏನೋ ಫ್ಯಾನ್ ಬೇಸ್ ಇದೆ ಅನ್ಕೊಂಡು ಗಿಲ್ಲಿಗೆ ನೀವು ಸಪೋರ್ಟ್ ಮಾಡ್ತಾ ಇದೀರಾ ಅಂತ ಹೇಳೋದಾಗ್ಲಿ. ಸೊ ಅದು ವಯಸ್ಸಾವರ್ಸ ಹಂಗೆ ಹೋಗ್ತಾ ಇದೆಯಾ ಹೊರತು ಗಿಲ್ಲಿಗೆ ಪಾಪ ಇದ್ರಲ್ಲಿ ಏನೋ ಸಂಬಂಧನೂ ಇಲ್ಲ. ಆಮೇಲೆ ಏನೋ ಗಿಲ್ಲಿಗೋಸ್ಕರ ಜೊತೆಗಿದ್ದಾರೆ ಅಂತ ಅವ್ರಿಬ್ಬರ ಮೇಲೆ ಜಲೆಸ್ ಇವ್ರಿಗೂ ಇಲ್ಲ, ಇವ್ರಿಗೂ ಇಲ್ಲ. ದೇ ಆರ್ ಪರ್ಸನಲಿ ಫೈಟಿಂಗ್ ಅಷ್ಟೇ. ಓಕೆ ಸರ್, ಇನ್ನು ಸಕಲ ಕಲಾವಲ್ಲಭ ಅಂತ ಹೇಳಿ ಬಂದ್ರಿ ಗಿಲ್ಲಿ ಬಗ್ಗೆ. ಸೊ ಸಾಕಷ್ಟು ನಿಮ್ಮಿಬ್ರದ್ದು ಮೀಮ್ಸ್ ಆಗಿರ್ಬೋದು, ಇವನ್ ಟುಡೇ ಇಟ್ ಈಸ್ ರನ್ನಿಂಗ್ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ವೈರಲ್ ಆಗುತ್ತೆ. ಪ್ಲಸ್ ಗಿಲ್ಲಿ ಅವ್ರ ಬಗ್ಗೆ ಲೈಕಂದ್ರೆ ಸಾಕಷ್ಟು ಲೈಕಂದ್ರೆ ಫ್ಯಾನ್ ಮೇಡ್ ಸಾಂಗ್ಸ್ ತಮಿಳು ತೆಲುಗಲ್ಲೆಲ್ಲ ಬಂದಿದೆ. ಸೊ ಒನ್ ಮ್ಯಾನ್ ಶೋ ರೀತಿ ಲೈಕಂದ್ರೆ ಅಂಟಿಲ್ 84th ಡೇ ಇವಾಗ ಈಗಲೂ
ಲೈಕ್ ಗಿಲ್ಲಿ ಒಬ್ಬರೇ ಕಾಣ್ತಿದ್ದಾರೆ. ಇವನ್ ಲೈಕ್ ಸುದೀಪ್ ಸರ್ ಕೂಡ ಅದೇ ಹೇಳಿದ್ದಾರೆ, ಅಂದರೆ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಅಂತೆಲ್ಲ. ಏನು ಅನ್ಸುತ್ತೆ ಸರ್ ನಿಮ್ಮ ಕಣ್ಣಲ್ಲಿ ಲೈಕ್ ಗಿಲ್ಲಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು? ಅದೇ ಹೇಳಿದ್ನಲ್ಲ ಸರ್, ಸಕಲ ಕಲಾ ವಲ್ಲಭ ಅವ್ನು. ಕಳ್ಳ 2ನೇ ಸೀಸನ್ ಇಂದ ನೋಡ್ಕೊಂಡ್ ಬಂದವನೇ. ಸೊ ಆ ಶೋಗೆ ಏನ್ ಬೇಕೋ ಜಸ್ಟಿಸ್, ಆ ಶೋಗೆ ಏನ್ ಮಾಡ್ಬೇಕು ಪ್ರತಿಯೊಂದು ಮಾಡ್ತಾ ಇದ್ದಾನೆ. ಆಮೇಲೆ ಜನಕ್ಕೆ ಈ ಮಟ್ಟಕ್ಕೆ ಇಷ್ಟ ಆಗಿರೋದು ಬಹುಶಃ ಫಸ್ಟ್ ಟೈಮ್ ಅನ್ಸುತ್ತೆ ಪ್ರತಿಯೊಂದು ಸೀಸನ್ ಕಂಪೇರ್ ಮಾಡಿದ್ರೆ. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ನನ್ನ ಸ್ನೇಹಿತನ ಒಳ್ಳೇದಾಗ್ಲಿ, ಗೆದ್ದು ಬಾ ಅಂತ ಹೇಳ್ತೀನಿ ಸರ್. ಕರೆಕ್ಟ್. ಅಂದ್ರೆ ಅದು ಆರ್ಯವರ್ಧನ್ ಅವ್ರದ್ದೊಂದು ವೈರಲ್ ಆಯ್ತು ಆಕ್ಚುಲಿ. ಗಿಲ್ಲಿ ಒಂಥರ ಇಲಿ ತರ, ಅಂದ್ರೆ ಅವ್ನ ಜೊತೆಗೆ ಯಾರು ಇರ್ತಾರೋ ಅವ್ರನ್ನೆಲ್ಲ ಹೊತ್ಕೊಂಡು ಮೆರೆಸ್ತಾನೆ, ಅವ್ನ್ ಮಾತ್ರ ಇಲಿಯಾಗೆ ಇರ್ತಾನೆ. ಅಂದ್ರೆ ಆ ತರ, ಅಂದ್ರೆ ಯಾರು ಅವ್ರ ಜೊತೆಗೆ ಸರ್ ಆರ್ಯವರ್ಧನ್ ಅಂದ್ರೆ ನಮ್ಮ ಆರ್ಯವರ್ಧನ್ ಗುರೂಜಿ ಇದಾರೆ, ಸ್ವಲ್ಪ ಇದೆಲ್ಲ ಹೇಳ್ತಾರಲ್ಲ ಜ್ಯೋತಿಷ್ಯ, ಸೊ ಅವ್ರು ಆತರ ಹೇಳಿದ್ರು. ಅಂದ್ರೆ ಅದು ಸಾಕಷ್ಟು ಕಡೆ ಅದು ಆಕ್ಚುಲಿ ಹೌದು ಅಂತ ಅನ್ಸಿದೆ ಬಿಗ್ ಬಾಸ್ ಮನೆ ಒಳಗಡೆ. ಅಂದ್ರೆ ಯಾರೆಲ್ಲ ಗಿಲ್ಲಿ ಪರವಾಗಿ ಯಾರು ನಿಂತಿರ್ತಾರೋ ಗಿಲ್ಲಿ ಜೊತೆಗೆ, ಅಥವಾ ಗಿಲ್ಲಿ ಯಾರ ಜೊತೆಗೆ ಅಸೋಸಿಯೇಟ್ ಆಗ್ತಾರೋ ಅವ್ರಿಗೆಲ್ಲ ತುಂಬಾ ಪಾಸಿಟಿವ್ ಆಗಿದೆ ಹೊರಗಡೆ. ಸೊ ಗಿಲ್ಲಿಗೆ ಏನಾದರೂ ಸ್ವಲ್ಪ ಈಗ ನೆಗೆಟಿವ್ ಆಯ್ತು ಅಥವಾ ಏನೋ ಜಗಳ ಆದಾಗೆಲ್ಲ ಜನ ದ್ವೇಷ ಮಾಡೋದು ಆ ಥರದ್ದೆಲ್ಲ ತುಂಬಾ ನಡೆದಿದೆ ಆ ಥರದ್ದು. ಸೊ ಗಿಲ್ಲಿ ಜೊತೆಗಿದ್ದವ್ರನ್ನ ಮೆರೆಸ್ತಾನೆ ಅನ್ನೋ ಥರ ಅವ್ರು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಅವ್ರ ಪ್ರಕಾರ ಗಿಲ್ಲಿ ಮೆರಿತಿಲ್ವಂತ? ಮೆರಿತಾರೆ, ಅವ್ರನ್ನ ಮೆರೆಸಿ ಇವರು ಮೆರಿತಾರೆ ಅನ್ನೋ ಥರ. ಫಸ್ಟ್ ಗಿಲ್ಲಿ ಮೆರಿತಾರದು, ಆಮೇಲೆ ಬೇರೆಯವ್ರನ್ನ ಮೆರೆಸೋದು. ಸೊ ಅದು ಮೆರೆಸೋದು ಅಂತ ಹೇಳೋದು ಒಳ್ಳೆ ಪದ ಅಲ್ಲ. ಸ್ನೇಹಕ್ಕೆ ಒಳ್ಳೆ ಬಗ್ಧನಾಗಿರೋ ಹುಡುಗ, ಅವನ ಜೊತೆ ಇದ್ದಾಗ ಒಂಥರ ಒಳ್ಳೆ ಮಜಾ ಇರುತ್ತೆ, ಒಂದು ನಮ್ಮ ಹುಡುಗ ಅನ್ನೋ ವೈಬ್ ಸಿಗುತ್ತೆ. ಆಮೇಲೆ ಅವನ ಹತ್ರ ಏನಾದರೂ ನಂಬಿ ಹೇಳ್ಕೊಬೋದು ಅನ್ನೋದು ಒಂದು ಪಾಯಿಂಟು. ಇನ್ನೊಂದೇನು ಅಂದರೆ ಒಂದ್ಸತಿ ಅವ್ನು ನಂಬಿದ್ರೆ ಕೈ ಬಿಡಲ್ಲ ಅನ್ನೋದು ನಾನು ನೋಡಿದೆ. ಅದನ್ನ ಮೆರೆಸೋದೆಲ್ಲೂ ಬರಲ್ಲ ಸರ್. ಅಲ್ಲಿ ಒಳಗಿರೋರ್ಗೆ ಯಾರಿಗೂ ಇಲ್ಲಿ ಆಚೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ, 1% ಐಡಿಯಾ ಅಲ್ಲ. ಸೊ ಎಲ್ಲರೂ ನಾರ್ಮಲ್ ಟ್ರೂ ಫ್ರೆಂಡ್ ಆಗೇ ಇದ್ದಾರೆ. ಮೆರೆಸೋದೇನಿಲ್ಲ, ಅವನ ಪಾಟಿಗೆ ಜನ ಅವನ್ನ ಮೆರೆಸ್ತಾ ಇದ್ದಾರೆ. ಕರೆಕ್ಟ್. ಅಂದ್ರೆ ಅದು ಹೊರಗಡೆ ಅಂದ್ರೆ ಆ ಥರ ಅಂದ್ರೆ ರಿಯಾಕ್ಷನ್ಸ್ ಹಂಗೆ ಬದಲಾಗ್ತಾ ಇದೆ. ಅಂದ್ರೆ ಗಿಲ್ಲಿ ಜೊತೆ ಚೆನ್ನಾಗಿದ್ದವ್ರಿಗೆ ನಾವು ಓಟ್ ಹಾಕ್ತೀವಿ. ಧ್ರುವಂತ ಏನೋ ಜಸ್ಟ್ ಒಂದು ಮಾತು ಹೇಳಿದ್ರು ಅಷ್ಟೇ, ನೀವು ತುಂಬಾ ಆನೆಸ್ಟ್ ಆಗಿದ್ದೀರಾ, ಚೆನ್ನಾಗಿ ಆಟ ಆಡ್ತಿದ್ದೀರಾ ಅಂತ ಎಲ್ಲೋ ಒಂದ್ ಕಡೆ ಯಾವತ್ತೋ ಒಂದು ಎಪಿಸೋಡಲ್ಲಿ ಹೇಳಿದ್ದು. ಧ್ರುವಂತ್ ನಿಂಗೆ ಗಿಲ್ಲಿ ಕಡೆಯಿಂದ ಓಟ್ ಹಂಗೆ ಟರ್ನ್ ಆಗ್ತಿದೆ ಸಾಕಷ್ಟು ವಿಷಯಗಳು. ಅದು ಗೊತ್ತಿಲ್ಲ ಸರ್, ಜನ ಹೆಂಗ್ ತಗೊಂತ ಇದಾರೋ ಗೊತ್ತಿಲ್ಲ. ಬಟ್ ಆದ್ರೆ ಒಟ್ನಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತವನೆ, ಚೆನ್ನಾಗಿ ಆಡ್ಲಿ. ಮತ್ತೆ ಇನ್ನೊಂದು ಏನಂತಂದ್ರೆ, ಈಗ ನಾರ್ಮಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂತೆಲ್ಲ ಬಂದಾಗ ಕೆಲವೊಂದೊಂದ್ಸಲ ಈಗ ವೋಟಿಂಗ್ ಆಧಾರದ ಮೇಲೆ ಕ್ಯಾಪ್ಟನ್ ಆಗೋದು ಉಂಟು ಬಿಗ್ ಬಾಸ್ ಮನೆ ಒಳಗೆ. ಅದಕ್ಕೆ ಇವಾಗ ಈಗ ಹೇಗಾಗಿದೆ ಅಂತಂದ್ರೆ, ಗಿಲ್ಲಿಗೆ ಆ್ಯಕ್ಚುಲಿ ಮನೆ ಒಳಗಡೆ ಇರೋವಂಥವ್ರು ಕ್ಯಾಪ್ಟನ್ ಮಾಡಲಿಲ್ಲ ಅಂದ್ರೂ ಟಾಸ್ಕ್ ಆಡಕ್ಕೆ ಬರಲ್ಲ, ಅದು ಇನ್ನೊಂದು ರೀಸನ್ಸ್ ಹೇಳ್ತಿದ್ದಾರೆ. ಈಗ ಅವ್ರ ಫ್ಯಾಮಿಲಿಯವರೇ, ಬೇರೆ ಕಂಟೆಸ್ಟೆಂಟ್ಸ್ ಫ್ಯಾಮಿಲಿಯವರೇ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಈಗ ಇನ್ನೇನು ಇವತ್ತು ಅನೌನ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನೇ ಹೇಳ್ತೀರಾ ನೀವು? ಅದೇ ಸರ್, ಅದು ಮನೆಯವರೆಲ್ಲರಿಗೂ ಇಷ್ಟ ಆಗಿದೆ. ಗಿಲ್ಲಿ ಒಂದು ಸಾಂಗ್ ಆಡಿದ್ದ, ಇದು ಹಿತಲಕ್ಕ ಕರಿಬೇಡಮ್ಮ ಎಲ್ಲೋ ಆಗುವಲ್ಲ ನನಗೆ ಈ ಫಿಸಿಕಲ್ ಟಾಸ್ಕ್ ಅಂತ. ಅದು ಫಿಸಿಕಲ್ ಟಾಸ್ಕ್ ಅಂದ್ರೆ ಬಂದ್ರೆ ತಾಯ್ತಾ ಕಟ್ಸ್ಕೊಂಡ್ಬಿಡ್ತಾನ ಅವನು. ಅಯ್ಯಯ್ಯೋ ಅಣ್ಣ ಫಿಸಿಕಲ್ ಟಾಸ್ಕ್ ಕೊಡ್ತಾರಲ್ಲಣ್ಣ, ಏನಣ್ಣ ಮಾಡೋದು ಅಂತ. ನಾವು ಹೋದ್ವಾರ ಅದೇ ರಕ್ಷಿತಾ ಮೇಲೆ ಧ್ರುವಂತು ಒಳಗಿದ್ದಾಗ ನಾನು ಅನ್ಕೊಂಡೆ, ಎಷ್ಟು ಬಯಾಸ್ಡ್ ಆಗಿ ಟೀಮ್ ಆಗ್ತಾ ಇದೆಯಲ್ಲ ಇದು. ನನ್ ಕಡೆ ನೋಡ್ತೀನಿ ಮಾಳು ಅಂತೆ, ಕಾವ್ಯ ಅಂತೆ, ಸ್ಪಂದನ ಅಂತೆ. ಆ ಕಡೆ ಆಪೋಸಿಟ್ ಟೀಮ್ ನೋಡ್ತೀನಿ ರಘು, ಆಮೇಲೆ ಅಶ್ವಿನಿ, ಧನುಷ್, ಚೈತ್ರ. ನಾನು ಏನ್ ಮಾಡ್ತವ್ರೆ ಬಿಗ್ ಬಾಸ್ ಹಿಂಗ್ ಮಾಡಲ್ವೇ ನೋಡ್ರೆ, ಈ ನನ್ನ ಮಕ್ಕಳು ಮಾಡಿರೋ ಕೆಲಸ ಇದು. ರಕ್ಷಿತಾ ಆಮೇಲೆ ಧ್ರುವಂತು. ಸೊ ಅಲ್ಲೂ ಗಿಲ್ಲಿಗೆ ಯಾಕೆ ಕೊಡ್ತಾ ಇಲ್ಲ ಒಂದು ಆಟ ಆಡಕ್ಕೆ? ನಮ್ಗೆಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇತ್ತು, ಗಿಲ್ಲಿಗೆ ಯಾಕೆ ಕೊಡ್ತಾ ಇಲ್ಲ? ನೋಡ್ರೆ ಈ ಕಳ್ಳ ಮಾಡಿರೋ ಕೆಲಸ ಅದು. ಬಟ್ ಆದ್ರೆ ಅದೇ ಫಿಸಿಕಲ್ ಟಾಸ್ಕ್ ಹೋದಾಗ ಸ್ವಲ್ಪ ಎಲ್ಲೋ ಯೋಚನೆ ಮಾಡೋದು ಉಂಟು ಅವನು ಗಿಲ್ಲಿ. ಬಟ್ ಆದ್ರೆ ಮೆಂಟಲಿ ಈಸ್ ವೆರಿ ಸ್ಟ್ರಾಂಗ್. ಈ ಸ್ಕಿಲ್ ಗೇಮ್ಗಳೆಲ್ಲ ತುಂಬಾ ಚೆನ್ನಾಗಿ ಆಡ್ತಾನೆ. ಅವನಿಗೆ ಲಾಸ್ಟ್ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಿದ್ದೆ, 2 ಸತಿ ಬಂದವನೀಗ. ಅವನೆಲ್ಲೋ ಕ್ಯಾಪ್ಟನ್ ಆಗ್ಬೇಕು ಅಂತ ತುಂಬಾ ಆಸೆ ಬಿದ್ದವನು. ಸೊ ಈ ಸತಿ ಆದ ಅಂದ್ರೆ ನನಗೂ ತುಂಬಾ ಆಸೆ ಇದೆ, ಹೆಂಗ್ ನಡೆಸ್ತಾನೆ ಮನೇನ ಅಂತ ನೋಡೋದು. ಸೊ ಗಿಳಿಂಗ್ ಒಳ್ಳೇದಾಗ್ಲಿ ಸರ್. ಆಕ್ಚುಲಿ ಇನ್ನು ಲಾಯರ್ ಜಗದೀಶ್ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಬಿಗ್ ಬಾಸ್ ಶೋ ಒಳಗಡೆ ಜಸ್ಟ್ ಕಿಚನ್ ಹುಡುಗರನ್ನ ಮಾತ್ರ ಬಿಟ್ಟು ಮೆರೆಸ್ತಾರೆ, ಆ ಥರದೆಲ್ಲ ಸ್ವಲ್ಪ ಮಾತುಗಳನ್ನು ಹೇಳಿದಾರೆ ಅವರು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಸರ್ ಅದೇ, ಅವ್ರ ಪಾಪ ಯಾರ ಬಗ್ಗೆ ಮಾತಾಡಿಲ್ಲ, ಇನ್ನು ನಮ್ಮ ಬಗ್ಗೆ ಮಾತಾಡೋದೇನು ದೊಡ್ಡ ವಿಷಯ ಅಲ್ಲ. ಅದೇ ನಮಗೆ ಆ ವಿಷಯನೂ ಗೊತ್ತಿರಲಿಲ್ಲ ಸರ್, ಒಳಗಿದ್ದಾಗ ನಮ್ಗೆ ಆ ವಿಷಯ ಗೊತ್ತಿರಲಿಲ್ಲ. ಬಟ್ ಸುದೀಪ್ ಸರೇ ಹೇಳ್ತಾರೆ, ಲಾಯರ್ ಜಗದೀಶ್ ನಿಮ್ಗೆ ಹೇಳ್ತಾರದು ವಿಷಯ ಅಂತಾನು ಅಡ್ರೆಸ್ ಮಾಡ್ತಾರೆ. ಆಮೇಲೆ ಆಚೆ ಬಂದ್ಮೇಲೆ ನಾನು ಆ ವಿಡಿಯೋನು ನೋಡಿದೆ, ನನ್ನ ಸ್ನೇಹಿತರು ತೋರಿಸಿದ್ರು ಈ ಥರ ಏನೋ ಸುದೀಪ್ ಚೇಳಾಗಳು ಎಲ್ಲರೂ ಈ ಥರ ರಜತ್ ಆಗಿರ್ಬೋದು, ಮಂಜು ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಅವ್ರ ಹುಡುಗರೇ ಎಲ್ಲ ಅವ್ರ ಹುಡುಗರನ್ನೆಲ್ಲ ಬಿಗ್ ಬಾಸ್ ಒಳಗೆ ಬಿಡ್ತಾ ಇದ್ದಾರೆ ಅನ್ನೋದು ನೋಡಿದೆ ನಾನು. ಇಲ್ಲಿ ನಾವು ಸುದೀಪ್ ಸರ್ ಹುಡುಗರು ಅಂತ ಹೇಳ್ಕೊಳಕ್ ನಮ್ಗೇನು ಬೇಜಾರಿಲ್ಲ ಸರ್, ತೊಂದರೆ ಇಲ್ಲ. ಬಟ್ ಆದ್ರೆ ಆ ಥರ ಸುದೀಪ್ ಸರ್ ಹುಡುಗರನ್ನೇ ಕಳಿಸ್ಬೇಕು ಬಿಗ್ ಬಾಸ್ಗೆ ಅಂದ್ರೆ ಆ ಥರ 100 ಜನ ಕೋಟ್ಯಾಂತರ ಜನ ಸುದೀಪ್ ಸರ್ಗೆ ಅವರೇ ಆಚೆಗಡೆ. ಸರ್ ನೀವು ನಂಬಲ್ಲ ಸರ್, ಸುದೀಪ್ ಸರ್ಗೆ ಒಳಗೆ ಯಾವ ಕಂಟೆಸ್ಟೆಂಟ್ ಬರ್ತಾರೋ ಅನ್ನೋದೇ ಗೊತ್ತಿಲ್ಲ.
ತುಂಬಾ ಸಲ ಹೇಳಿದಾರೆ. ಸ್ಟೇಜ್ ಮೇಲೆ ಬರೋವರೆಗೂ ಯಾವ ಕಂಟೆಸ್ಟೆಂಟ್ ಬರ್ತಾರೆ, ಯಾವ ಕಂಟೆಸ್ಟೆಂಟ್ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆ ತರ ಸುದೀಪ್ ಸರ್ಗೆ ಬೇಕಾಗಿರೋ ಹುಡುಗರು ಹೋಗಿ ಅವ್ರನ್ನ ಗೆಲ್ಸ್ಬೇಕಾಗಿದ್ರೆ ಫಸ್ಟ್ ಸೀಸನ್ ಅರುಣ್ ಸಾಗರ್ ಸರ್ ಗೆಲ್ಬೇಕಾಯ್ತು ಸರ್. ಸೆಕೆಂಡು ಅಲ್ಲ ಇವರು ನಮ್ಮ ಸುಧನ್ ಲೋಕೇಶ್ ಸರ್ ಗೆಲ್ಬೇಕಾಯ್ತು. ಆಮೇಲೆ ಚಂದನ್ ಅವ್ರು ಗೆಲ್ಬೇಕಾಯ್ತು. ರಾಜೀವ್ ಎಷ್ಟು ಕ್ಲೋಸ್ ಆಗಿದ್ದ, ಮಿಡ್ ವೀಕ್ ಅಲ್ಲಿ ಬಂದವನು ರಾಜೀವ್. ಸೊ ಆ ತರ ಎಷ್ಟು ಜನ ಇದ್ರು. ಮಂಜು ಟಾಪ್ 3 ಅಲ್ಲಿ ಇರ್ಬೇಕಾಗಿತ್ತು. ತ್ರಿವಿಕ್ರಮ್ ಗೆಲ್ಬೇಕಾಗಿತ್ತು. ಸೊ ಅನ್ಬಯಾಸ್ಡ್ ಆಗಿ ಮಾಡೋ ಶೋಗಳನ್ನ ಈ ತರ ಒಂದು ಕಮೆಂಟ್ಸ್ ಪಾಸ್ ಮಾಡೋದು ಬೇಡ. ಆಮೇಲೆ ಜಗದೀಶ್ ಸರ್ ಯಾವ್ದೋ ಕಾಡಲ್ಲಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ಕೊಂಡು ಮಜಾ ಮಾಡ್ತವ್ರೆ, ಯಾಕೆ ಈ ತರ ಮಾತಾಡ್ತವ್ರೆ ಗೊತ್ತಾಗ್ತಾ ಇಲ್ಲ. ಹೌದು ಸರ್, ಅವ್ರಿಗೆ ಸ್ವಲ್ಪ ಅಂದ್ರೆ ಎಲ್ಲಿ ಟಾಪಿಕ್ ಯಾವ್ದು ಓಡುತ್ತೆ ಅಂತ ಗೊತ್ತಿರುತ್ತಲ್ಲ ಅದನ್ನ ಟಚ್ ಮಾಡ್ತಾರೆ ಅವರು. ಒಳ್ಳೇದಾಗ್ಲಿ ಅವ್ರಿಗೆ. ಸರ್, ಈಗ ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ನೀವು ಆಡಿದಂತಹ ರೀತಿ ಬಗ್ಗೆ ನಾನು ಹೇಳಿದೆ, ಜನ ಹೆಂಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ. ಹಿಂಗೆ ಇವನ್ ಸ್ಪಂದನ ಅವ್ರಿಗಾಗಿರ್ಬೋದು, ಮತ್ತು ಕಾವ್ಯ ಅವ್ರಿಗಾಗಿರ್ಬೋದು, ನೀವು ಕೊಡ್ತಾ ಇದ್ದ ಸಜೆಷನ್ಸು ಆಟದ ವಿಚಾರದಲ್ಲಿ ಅದೆಲ್ಲವೂ ಜನಗಳಿಗೆ ಇಷ್ಟ ಆಗಿದೆ. ಬಟ್ ಆದರೆ ಅಶ್ವಿನಿ ಅವರಿಗೆ ನೀವು ಇನ್ನೂ ಆಟನೇ ಸ್ಟಾರ್ಟ್ ಮಾಡಿಲ್ಲ ಅನ್ನೋ ಥರ ಎಲ್ಲ ನೀವು ಲಾಸ್ಟಿಗೆ ಬರುವಾಗ ಆ ರಿಪೋರ್ಟ್ ಕಾರ್ಡಲ್ಲಿ ಕೊಟ್ಟು ಬಂದ್ರಿ. ಬಟ್ ಅಂದರೆ ಅವ್ರಿಗೂ ಲೈಕಂದರೆ ಫ್ಯಾನ್ ಬೇಸ್ ಅಂತ ಹೇಳಲ್ಲ, ತುಂಬ ಲೈಕಂದರೆ ಅವರು ರೀಚ್ ಆಗಿದ್ದಾರೆ. ಏನೋ ಒಂದು ಮನೇಲಿ ಏನೋ ಒಂದು ಫೋಕಸ್ ಅವ್ರ ಕಡೆ ಹೋಗೋ ಥರ ಅವ್ರು ಮಾಡ್ಕೋತಾ ಇದ್ದಾರೆ. ಸೊ ಆದರೂ ಇದನ್ನ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಅವ್ರು ಆಟ ಸ್ಟಾರ್ಟ್ ಮಾಡಿಲ್ಲ ಅಂತ? ಸರ್, ಫೋಕಸ್ ಅವ್ರ ಹತ್ರ ಹೋಗೋ ಥರ ಮಾಡ್ಕೊಳೋದಲ್ಲ ಸರ್ ಬಿಗ್ ಬಾಸ್ ಆಟ. ಬಿಗ್ ಬಾಸ್ ಆಟ ಇಸ್ ಎ ಕಂಪ್ಲೀಟ್ ಡಿಫ್ರೆಂಟ್ ಶೋ. ನಿಮ್ಮ ವ್ಯಕ್ತಿತ್ವನ ತೋರಿಸೋ ಜಾಗ ಅದು. ಸೊ ಅವ್ರ ವ್ಯಕ್ತಿತ್ವನ ತೋರಿಸ್ಕೊಂಡು ಈ ಥರ ಫೇಮಸ್ ಆಗೋದ್ರಲ್ಲಿ ಒಂದು ಪಾಯಿಂಟ್ ಇಲ್ಲ ಅನ್ಸುತ್ತೆ. ನಾನು ಹೇಳ್ದಂಗೆ ಒಂದು ವಿಷಯನ ನಾವು ನೇರವಾಗಿ ಒಂದು ವಿಷಯ ಹೇಳ್ತೀವಿ ಅಂದರೆ ಅದು ನೇರವಾಗಿ ಮಾತಾಡಿ ಮುಗಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನೂರಾರು ದಾರಿಗಳು, ನೂರಾರು ಆಯಾಮಗಳು ಕೊಡೋದು ನನಗೆ ಪರ್ಸನಲಿ ಇಷ್ಟ ಆಗಲ್ಲ. ಅದೇ ಅವ್ರ ವ್ಯಕ್ತಿತ್ವ ಅಂದ್ರೆ ಹಂಗೆ ಆಡ್ಲಿ ಸರ್, ಒಳ್ಳೇದಾಗ್ಲಿ. ನನ್ನ ಪ್ರಕಾರ ತಾಯಿ ಅವ್ರ ಮಾತ್ರ ಈಗ ಎಲ್ರಿಗೂ ಸಾರಿ ಕೇಳಿದ್ದಾರೆ. ಅಶ್ವಿನಿ ಅವ್ರ ಪರವಾಗಿ ಅವರೇ ಸಾರಿ ಕೇಳಿದ್ದಾರೆ ತುಂಬಾ ಸಲ ಒಳಗಡೆ ಈಗ ಹೋದ್ಮೇಲೆ ಫ್ಯಾಮಿಲಿ. ಮತ್ತೆ ಒಬ್ರು ತಾಯಿಯೇ ಕೇಳಿದ್ದಾರೆ ಅಂದಾಗ ಅಲ್ಲೇನೋ ಒಂದು ಪಾಯಿಂಟ್ ಇದೆಯಲ್ಲ ಸರ್. ಸೊ ತಾಯಿಗೆ ಒಳ್ಳೇದಾಗ್ಲಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದೆಮ್ ಆಲ್ಸೋ. ಆಮೇಲೆ ನನ್ನ ಕಡೆಯಿಂದ ಏನಾದರೂ ನಾನು ಹರ್ಟ್ ಮಾಡಿದರೆ ಆ ತಾಯಿಗೆ ನನ್ನ ಕಡೆಯಿಂದನೂ ಒಂದು ಸಾರಿ ಸರ್. ಅದೇ ಸರ್, ಆ ಜಗಳದ ಬಗ್ಗೆ ನಾನು ಅದೇ ಚೈತ್ರ ಅವರಿಗೆ ಕೇಳ್ತಾ ಇದ್ದೆ ಆ್ಯಕ್ಚುಲಿ. ಅಲ್ಲಿ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲೊಂದು ನಾಮಿನೇಷನ್ ಆಗುತ್ತೆ ಮತ್ತು ಅಲ್ಲಿ ಸಾಕಷ್ಟು ಲೈಕ್ ಪದ ಬಳಕೆಗಳಾಗ್ತವೆ. ಸರಿ, ಅದು ಅವಾಯ್ಡ್ ಮಾಡ್ಬೋದಾಗಿತ್ತು ಸರ್ ಹೇಗಾದರೂ? ಡೆಫಿನೆಟ್ಲಿ ಮಾಡ್ಬೋದಾಗಿತ್ತು. ನನಗೆ ಅದು ಏನಾಗೋಯ್ತು ಗೊತ್ತಾ ಸರ್, ಇವನು ಅದು ಹೇಳ್ತೀವಲ್ಲ ಬ್ಯಾಕ್ಲಾಗ್ಸ್ ಅಂತ, ಈ ಧ್ರುವಂತ ಮೇಲೆ ಒಂದು 4-5 ಆಗಲೇ ನನಗಿತ್ತು ಅಲ್ಲಿ ಮನೆ ಒಳಗೆ. ಅದು ಸುದೀಪ್ ಸರ್ ಮುಂದೆ ಬೇರೆ ನನ್ನ ಹತ್ರ ಎಗರಾಡ್ಬಿಟ್ಟ. ನಾನು ಅಲ್ಲಿ ಏನೂ ಮಾತಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಸುಮ್ಮನೆ ಕೂತಿದ್ದೆ. ಅದೇನಾಗೋಯ್ತು, ಒಂದ್ರ ಮೇಲೆ ಬಿದ್ದು ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸುಮ್ಮನೆ ಏನೋ ಹಾ ಅಂತ ಏನೋ ನಗ್ಬಿಡ್ತಾನೆ. ಅಲ್ಲಿ ಟ್ರಿಗರ್ ಆಗೋಯ್ತು. ನನಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು, ಬಟ್ ನಾನು ಬರ್ಸ್ಟ್ ಔಟ್ ಆಗ್ಬಿಟ್ಟೆ. ಅದು ಸುದೀಪ್ ಸರ್ ನಾನು ಕೇಳ್ತಾರೆ ವೀಕೆಂಡಲ್ಲಿ, ನಾನು ನೋಡ್ತಾ ಇರ್ತೀನಿ ಅಂತ ಗೊತ್ತಾಯ್ತಾ ನಿಮಗೆ ಅಂತ. ಅದಾಗ ನನಗೆ ಅನ್ನಿಸುತ್ತೋ ನಾನು ಎಂಥ ಕೆಲಸ ಮಾಡ್ಬಿಟ್ಟೆ ಅಂತ. ಮಾತಾಡಬಾರ್ದಾಗಿತ್ತು, ಬಟ್ ಹಿ ಡಿಸರ್ವ್ಸ್ ಇಟ್ ಸರ್, ಪರವಾಗಿಲ್ಲ. ಸರ್, ಇನ್ನೊಂದು ಆ್ಯಕ್ಚುಲಿ ತುಂಬ ಚರ್ಚೆ ಆಗ್ತಾ ಇರೋದು ಈಗ ಹೊರಗಡೆ, ಅಂದರೆ ಸುದೀಪ್ ಸರ್ಗೂ ಮತ್ತು ದರ್ಶನ್ ಸರ್ಗೂ ಏನೋ ಸ್ವಲ್ಪ ಈಗ ವೈಮನಸ್ಯ ಅಥವಾ ಸ್ನೇಹದಲ್ಲಿನ ಬಿರುಕಿನಿಂದ ಲೈಕ್ ಗಿಲ್ಲಿಗೆ ವಿಶ್ ಮಾಡ್ತಾ ಇಲ್ಲ ಡೆವಿಲ್ ಸಿನಿಮಾಗೆ, ಅಥವಾ ಡೆವಿಲ್ ಸಿನಿಮಾ ಟ್ರೈಲರ್ ಪ್ಲೇ ಮಾಡಲಿಲ್ಲ ಆ ಥರದ್ದೆಲ್ಲ. ಓಕೆ, ಟ್ರೈಲರ್ ಪ್ಲೇ ಮಾಡೋದಕ್ಕೆ ಅದೇನೋ ಪ್ರೊಡಕ್ಷನ್ ಕಡೆಯಿಂದ ಬರಬೇಕಿತ್ತು, ಅದೆಲ್ಲ ಇದೆ. ಬಟ್ ಅಟ್ಲೀಸ್ಟ್ ಕಂಟೆಸ್ಟೆಂಟಿಗೆ ವಿಶ್ ಮಾಡ್ಬೋದಿತ್ತು ಅನ್ನೋ ಥರ ಸಾಕಷ್ಟು ಹೊರಗೆ ಬರ್ತಿದೆ. ಅದ್ರ ಬಗ್ಗೆ ಏನಂತ ಸರ್? ನಮ್ಮ ಪ್ರಕಾರ ಸುದೀಪ್ ಸರ್ ಬಂದು ಗಿಲ್ಲಿಗೆ ಇದ್ರ ವಿಷಯ ಮಾತಾಡಿದ್ದಾರೆ, ನಮ್ಮ ಮುಂದೆ ಅಡ್ರೆಸ್ ಮಾಡಿದ್ದಾರೆ. ಟೆಲಿಕಾಸ್ಟ್ ಆಯಿತು ಗೊತ್ತಿಲ್ಲ, ವಿಶ್ ಮಾಡಿಲ್ಲ. ಆದರೆ ಒಂದು ಮಾತು ಹೇಳೋ ಥರ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಗಿಲ್ಲಿಗೆ. ಸರ್, ಇದು ಏನಾಗುತ್ತೆ ಅಂದಾಗ ಪ್ರಾಬ್ಲಮ್ಮು, ಅಕಸ್ಮಾತ್ ಸುದೀಪ್ ಸರ್ ಏನಾದ್ರು ವಿಶ್ ಮಾಡಿದ್ರೆ ಇದನ್ನ ಬೇರೆ ರೀತಿಗೆ ತಿರುಗಿಸ್ತಾರೆ. ನೋಡಿದ್ರ ಇವಾಗ ಮಾಡ್ತಾವ್ರೆ, ಅದು ಮಾಡ್ತಾವ್ರೆ. ಮಾಡಿಲ್ಲ ಅಂದ್ರೆ ನೋಡ್ದ ಮಾತಾಡ್ತಾ ಇಲ್ಲ ಅಂತಾರೆ. ಮಾಡಿದ್ರು ತಪ್ಪು, ಮಾಡಿಲ್ಲ ಅಂದ್ರೂ ತಪ್ಪು. ಸೊ ಸರ್ ಸೈಲೆಂಟ್ ಆಗಿದ್ದಾರೆ. ಸೊ ಅವರ ಒಂದು ಸೈಲೆನ್ಸ್ಗೆ ಅವರು ಗೊತ್ತಿರುತ್ತೆ ಸರ್ ಅರ್ಥ ಏನಕ್ಕೆ ಅಂತ. ಅಂದರೆ ಏನೇ ಸರ್ ಎಷ್ಟು ಕಡೆ ಮಾತಾಡಿಲ್ಲ ಸರ್ ಸುದೀಪ್ ಸರ್ ದರ್ಶನ್ ಸರ್ ಬಗ್ಗೆ ಮಾತಾಡಿದ್ದಾರೆ, ಎಷ್ಟು ಕಡೆ ಮಾತಾಡಿಲ್ಲ, ಅವ್ರ ಮೇಲೆ ಎಷ್ಟು ಕಡೆ ಹೇಳ್ಕೊಂಡಿಲ್ಲ. ನನ್ನ ಸ್ನೇಹಿತ ಅವರು ಫಾರಮ್ಗೆಲ್ಲ ಹೋಗಿದ್ದೀನಿ ನಾನು, ಅದೇನೋ ಕುದುರೆ ಮೇಲ್ದೆಲ್ಲ ಒಂದು ಕಡೆ ಎಲ್ಲ ಹೇಳಿದ್ರು. ಸೊ ಹಂಗಿದ್ದಾಗ ಎಷ್ಟು ಕಡೆ ಸುದೀಪ್ ಸರ್ ಮಾತಾಡಿಲ್ಲ. ಮಾತಾಡಿದ್ರು ಅದನ್ನೂ ಏನೋ ಕೆಟ್ಟದಾಗ ಮಾತಾಡ್ತಾರೆ, ಮಾತಾಡಿಲ್ಲ ಅಂದ್ರೂ ಮಾತಾಡ್ತಿಲ್ಲ ಅಂತಾರೆ. ಸೊ ಏನೇ ಮಾಡಿದ್ರು ಅದು ಮಾಡ್ತಾರೆ ಸರ್. ಸೊ ಐ ಥಿಂಕ್ ಸರ್ ಗೊತ್ತು ಸರ್ ಏನು ಮಾಡಬೇಕು ಅಂತ. ಈಸ್ ಡೂಯಿಂಗ್ ದ ರೈಟ್ ಥಿಂಗ್ ಅನ್ಸುತ್ತೆ. ಅದೇ ಸರ್, ಅದೇ ದರ್ಶನ್ ಸರ್ ಹಾಡುಗಳನ್ನು ಕೂಡ ಪ್ಲೇ ಮಾಡಿದಿರೋದಕ್ಕೆ ಅದೇ ಕಾರಣ ಅಂತೆಲ್ಲ ಆ್ಯಕ್ಚುಲಿ ಕೆಲವರು ಅಂದರೆ ಹೊರಗಡೆ ಹೇಳ್ಕೊತಾರೆ. ಏನಿಲ್ಲ ಸರ್, ನಾನು ಲಾಸ್ಟ್ ಟೈಮು ಕೆನ್ಸಲ ಮನ್ಸಲ ಸಾಂಗ್ ಹಾಡಿದ್ದೆ, ಅದನ್ನ ಟೆಲಿಕಾಸ್ಟ್ ಮಾಡಿದ್ರು. ಹೌದು. ಸೊ ಆ ಥರ ಮಾಡಿದಾಗ ಮಾಡಿರೋದು ಉಂಟು ಸರ್. ಓಕೆ, ಬಟ್ ಈಗ ಡಿಸ್ಕಷನ್ಸ್ ಎಲ್ಲ ಏನಾದ್ರು ಮಾಡಿದ್ರೆ ಸರ್ ಗಿಲ್ಲಿ ಜೊತೆಗೆ ಡೆವಿಲ್ ಸಿನಿಮಾ ಬಗ್ಗೆ? ಮಾಡಿದ್ವಿ ಸರ್, ಸಾಕಷ್ಟು ಮಾಡಿದ್ವಿ. ಟೆಲಿಕಾಸ್ಟ್ ಆಗಿಲ್ಲ ಅದು, ಸೊ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ನಾನು ರಿಲೀಸ್ ಡೇಟ್ ಯಾವಾಗ ಅಂತೆಲ್ಲ ಕೇಳಿದ್ದೀನಿ. ಆಮೇಲೆ ಅವನು ನನಗೆ ಡೆವಿಲ್ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ದಾನೆ. ಸುದೀಪ್ ಸರ್ ಅವ್ರನ್ನ ಕರೆಸಿ ಚಿನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಾ ಕಣೋ, ನೋಡಿದ್ದೀನಿ ಅಂತೆಲ್ಲ ಮಾತಾಡ್ತಾರೆ. ದರ್ಶನ್ ಸರ್ ಮಾತಾಡಿದ್ರಂತೆ, ತುಂಬಾ ಚೆನ್ನಾಗಿ ಮಾತಾಡ್ರು ನನ್ನ ಅಂತ ತುಂಬಾ ಖುಷಿಗೆ ಹೇಳ್ಕೊಂತ ಇದ್ದ.
ಆಮೇಲೆ ನಾನು ರಿಲೀಸ್ ಡೇಟ್ ಎಲ್ಲ ಕೇಳ್ತಿದ್ದೆ. ಆಮೇಲೆ ಅವನು ನನ್ನ ನಿಮ್ಗೆ ಹೆಂಗ್ ಪರಿಚಯ, ಏನ್ ಕತೆ, ಆಮೇಲೆ ರೆಸಾರ್ಟ್ಗೆ ಯಾವಾಗ ಬಂದಿದ್ರು, ಯಾರ್ಯಾರು ಬಂದಿದ್ರು ಅಂತೆಲ್ಲ ಕೇಳ್ತಾ ಇದ್ದ. ಸೊ ಹಲವಾರು ಬಾರಿ ಸಾಕಷ್ಟು ನಾನು ಅವನು ಮಾತಾಡಿದೀವಿ. ಆಮೇಲೆ ನಾನು ಅವನು ದರ್ಶನ್ ಸರ್ ಸಾಂಗ್ಗಳು ಎಷ್ಟು ಆಡ್ತಾ ಇದ್ವಿ ಒಳಗೆ, ಸಿಕ್ಕಾಪಟ್ಟೆ ಆಡ್ತಾ ಇದ್ವಿ. ಬಟ್ ಅದೇ ಟೆಲಿಕಾಸ್ಟ್ ಆಗಿಲ್ಲ ಅದು, ಅದೇ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ಸಿಕ್ಕಾಪಟ್ಟೆ ಹಾಡಿರೋದು ಉಂಟು, ಮಾತಾಡಿರೋದು ಉಂಟು. ಓಕೆ ಸರ್, ಈಗ ಪಡೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ಸರ್ ಹುಬ್ಬಳ್ಳಿಯಲ್ಲಿ, ಸುದೀಪ್ ಸರ್ ಒಂದು ಪಡೆ ಕಾಯ್ತಾ ಇದೆ ಇದನ್ನ ಅಂದರೆ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಆ ಥರದ್ದೆಲ್ಲ ಅಂತ. ಸೊ ಅದಾದಮೇಲೆ ಇನ್ನೊಂದು ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ನಮಗೆ ಹೇಳ್ತಿದ್ದಾರೆ ಅನ್ನೋ ಥರ ಅವ್ರು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸಾಕಷ್ಟು ಆಯಿತು, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್, ಇದು ಸುದೀಪ್ ಸರ್ ಹೇಳಿಕೆ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ಆದರೂ ಸ್ಟಿಲ್ ಸರ್ರು ಹೇಳ್ತಿರೋದು, ಇವಾಗ ನೋಡಿ ಸರ್, ಚಿತ್ರರಂಗದಲ್ಲಿ ಇವಾಗಲೇ ಪೈರಸಿ ಅನ್ನೋದು ಎಷ್ಟು ದೊಡ್ಡದಾಗಿದೆ. ಡೆವಿಲ್ ಮೂವಿನ ಆಗಲೇ ಎಷ್ಟು ಜನ ಪ್ರೈವಸಿ ಮಾಡಿದ್ದಾರೆ. ಅಷ್ಟು ನಾವು ಪ್ರೀತಿಸ್ತೀವಿ, ನಾವು ನೋಡ್ತೀವಿ ಅಂತ ಹೇಳೋರು ಪ್ರೈವಸಿ ಮಾಡಿರೋರಿಗೆ ಏನ್ರಲ್ಲಿ ಹೊಡಿಬೇಕು ಅದ್ರಲ್ಲಿ ಹೊಡೆದು ಅದನ್ನ ಫಸ್ಟು ಎಲ್ಲ ತಡೆಯೋ ಕೆಲಸಗಳು ಮಾಡಬೇಕಾಗಿತ್ತು. ಎಷ್ಟು ಕಷ್ಟಪಟ್ಟು ಮಾಡಿರೋ ಮೂವಿನ ಇಷ್ಟು ಈಸಿಯಾಗಿ ಪ್ರೈವಸಿ ಮಾಡಿದ್ರೆ ಅದು ಮತ್ತೆ ಪ್ರೊಡ್ಯೂಸರ್ಗೆ ಎಷ್ಟು ಏಟು. ಆಮೇಲೆ ಪ್ರತಿ ಜನ ಅದಕ್ಕೆ ಥಿಯೇಟ್ರಿಗೆ ಹೋಗ್ತಾ ಇಲ್ಲ, ಆರಾಮಾಗಿ ಒಂದು ಫೋನಲ್ಲಿ ಸಿಕ್ಬಿಡುತ್ತೆ, ಫೋನಲ್ಲಿ ಮೂವಿ ನೋಡ್ತಾರೆ. ಹಿಂಗಿದ್ದಾಗ ಆ ನೋವುಗಳು ಅರ್ಥ ಮಾಡ್ಕೊಬೇಕು. ಆ ಪದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸರ್, ನಾವು ಯುದ್ಧ ಮಾಡೋಕ್ಕೆ ರೆಡಿ ಇದ್ದೀವಿ. ಇದನ್ನೇನಾಗ್ಬಿಡುತ್ತೆ ಅಂದಾಗ ಫ್ಯಾನ್ ವಾರು ಓಕೆ ಫೈನ್, ದಟ್ ಈಸ್ ಖುಷಿನೇ. ಇವಾಗ ನಮ್ಮ ಮೆಚ್ಚಿನ ನಾಯಕನ ನಾವು ಅದ್ರಲ್ಲಿ ಆರಾಧಿಸೋಲ್ಲಿ ಏನು ತಪ್ಪಿಲ್ಲ. ಬಟ್ ಬೇರೆ ಆಯಾಮಕ್ಕೆ ತೊಗೊಂಡೋಗ್ಬೇಡ್ರಿ. ಸುದೀಪ್ ಸರ್ ದರ್ಶನ್ ಸರ್ಗೆ ಹೇಳಿದ್ರು, ಸರ್ ನಾನು ಯಾವತ್ತೂ ದರ್ಶನ್ ಸರ್ ಸುದೀಪ್ ಸರ್ ಬಗ್ಗೆ ಮಾತಾಡಿರೋದು ನೋಡೇ ಇಲ್ಲ ಸರ್ ಕೆಟ್ಟದಾಗಿ. ನಾನು ಪರ್ಸನಲಿ ನೋಡೇ ಇಲ್ಲ. ಅವ್ರು ಯಾವತ್ತೂ ಆ ಥರ ಮಾತಾಡಲ್ಲ, ಬರೀ ಸಿನಿಮಾ ಬಗ್ಗೆನೇ ಮಾತಾಡಿರೋದು ನೋಡಿರೋದು. ಸುದೀಪ್ ಸರ್ ಮನೆಗೆಲ್ಲ ಹೋದಾಗ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ನನ್ನ ಹತ್ರ ಒಂದು ದಿವಸ ಸರ್ ಆ ಥರ ಮಾತಾಡಿದವರಲ್ಲ. ಅವ್ರದ್ದೇ ಒಂದು ಥಾಟ್ ಪ್ರೊಸೆಸ್ ಡಿಫ್ರೆಂಟು, ಅವ್ರು ಮಜಾ ಮಾಡೋ ಸ್ಟೈಲೇ ಡಿಫ್ರೆಂಟು, ಅವ್ರು ಖುಷಿಯಾಗಿರೋ ಸುದೀಪ್ ಸರ್ ಒಬ್ರ ಬಗ್ಗೆ ಮಾತಾಡೋದು ನಾನು ನೋಡಿಲ್ಲ. ಹಂಗಿದ್ದಾಗ ಇನ್ನು ನಾನೇ ಮಾತಾಡಿದ್ದೀನಿ, ನಾನೇ ಕೇಳ್ಕೊಂಡಿದ್ದೀನಿ ಪರ್ಸನಲ್ ವಿಷಯಗಳೆಲ್ಲ. ಓಕೆ, ಈ ಸುಮ್ಮನೆ ನೋಡ್ಬಿಟ್ಟು ನಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಹೊರತು ಯಾವತ್ತೂ ಒಂದು ಕಮೆಂಟ್ ಮಾಡಿಲ್ಲ. ಹಂಗಿದ್ದಾಗ ಯಾಕೆ ಈ ಥರ ಅವ್ರು ಹೇಳ್ದಿರೋದನ್ನ ಹೇಳಿದ್ರು ಅನ್ನೋದು ಚೆನ್ನಾಗಿರಲ್ಲ ಅನ್ನೋದು ನನಗೆಲ್ಲೋ ಪರ್ಸನಲಿ ಅನ್ಸುತ್ತೆ ಸರ್. ಓಕೆ, ಇನ್ನು ಒಳಗಡೆ ಚೈತ್ರ ಅವ್ರ ಜೊತೆಗೆ ಜಗಳ ಮಾಡ್ಕೊಂಡ್ರಿ. ಇನ್ಫ್ಯಾಕ್ಟ್ ಅದು ಅವ್ರು ಹೊರಗಡೆ ಬಂದಾಗ ಅದೇ ಹೇಳಿದ್ರು, ನಂಗೆ ಇನ್ನೂ ಇದು ಜಾಸ್ತಿ ಟೈಮ್ ಸಿಕ್ಕಿಲ್ಲ, ರಜತ್ ಹೋದ್ರೆ ಅದನ್ನು ಮತ್ತೆ ಹೊರಗಡೆ ಅಡ್ರೆಸ್ ಮಾಡೋಕ್ಕೆ ಅಂತೆಲ್ಲ. ಅದು ನೀವು ಮತ್ತೆ ಅವತ್ತು ಸಿಗ್ಲಿಲ್ಲ, ಹೋಗಿದ್ರೆ ಅವರು ಕುಂದಾಪುರಕ್ಕೆ ಹೊರಟೋದ್ರು. ಸರ್ ಅದು ಶೋಗೋಸ್ಕರ ಜಗಳ ಆಡ್ಕೊಂಡಿದ್ದ ಅಥವಾ ಶೋಗೋಸ್ಕರ? ಅದು ಯಾವುದೇ ಕಾರಣಕ್ಕೂ ನಾವು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ ಥರ ನಾವು ಜಗಳ ಮಾಡಲೇಬೇಕು ಅಂತ ಮಾಡೋಕ್ಕಾಗಲ್ಲ. ಪರ್ಸ್ನಲಿನೇ ಆಗಿದ್ದು. ಬಟ್ ಎಲ್ಲೋ ಚೈತ್ರ ಮಾತಾಡಿದ್ದು ನನಗೆ ಪರ್ಸ್ನಲಿ ತುಂಬ ಹರ್ಟ್ ಆಗಿದೆ. ಯಾಕಂದರೆ ಅವರು ಅರ್ಥ ಮಾಡ್ಕೊಬೇಕು ನಾವೆಲ್ಲ ಏನೇನು ಮಾಡಿದ್ದೀವಿ, ಏನೇನು ಬಿಟ್ಟಿದ್ದೀವಿ ಅನ್ನೋ ಥರ. ಹಂಗಿದ್ದಾಗ ಎಲ್ಲೋ ಮಾತುಗಳು ಸ್ವಲ್ಪ ಹಿಡಿತಲಿದ್ದರೆ ಚೆನ್ನಾಗಿರುತ್ತೆ. ಸಿಕ್ಕಿದ್ರೆ ಸರ್ ಆಮೇಲೆ ಮಾತಾಡಿದ್ರೆ ಫೋನಲ್ಲಿ? ಇಲ್ಲ ಸರ್, ಇಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಅವರು ಬ್ಯುಸಿ ಇದ್ರು, ಇನ್ನೂ ಮಾತಾಡಿಲ್ಲ. ಓಕೆ ಸರ್, ಇನ್ನು ಈಗ ಸದ್ಯಕ್ಕೆ ನಡೀತಾ ಇರೋ ಟ್ರೆಂಡ್ ನೋಡಿದ್ರೆ ಒಂದು ಟಾಪ್ 3 ಇವರೆಲ್ಲ ಇರ್ತಾರೆ ಅನ್ನೋ ಥರ ಹೊರಗಡೆ ಓಡಾಡ್ತಾ ಇದೆ ಹೆಸರುಗಳು. ನಿಮ್ಮ ಪ್ರಕಾರ ಟಾಪ್ 3 ಯಾರು ಇರ್ತಾರೆ ಸರ್? ಇರ್ತಾರೆ ಅನ್ನೋ ಗೊತ್ತಿಲ್ಲ. ಇರಬೇಕಾಗಿರೋದು ನಮ್ಮ ಗಿಲ್ಲಿ, ರಘು ಸರು, ಆಮೇಲೆ ರಕ್ಷಿತಾ. ಓಕೆ ಸರ್, ಯಾರು ವಿನ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? ನನ್ನ ಮನಸ್ಸಲ್ಲಿ 3 ಜನ ಹೆಸರು ಇದೆ. ಬಟ್ ಕಾವ್ಯ ಅವ್ರದ್ದು ಹೆಸರನ್ನು ಕೂಡ ರಿಪೋರ್ಟ್ ಕಾರ್ಡಲ್ಲಿ ರೇಸಲ್ಲಿ ಇದ್ದಾರೆ ಅಂತ ಹಾಕಿ. ರೇಸಲ್ಲಿ? ಓಕೆ. ಅಂಡ್ ಇನ್ನೊಂದು ಅದೇ ಸರ್, ಅಂದರೆ ಹಾಗಾದ್ರೆ ಕಾವ್ಯ ಇಲ್ವಾ ಸರ್? ಈಗ 3 ಹೆಸರು ಮಾತ್ರ ಹೇಳಿದ್ರಿ ನೀವು. ಟಾಪ್ 3 ಇವ್ರು 3 ಜನ ಇರ್ತಾರೆ ಸರ್. ನನ್ನ ಪ್ರಕಾರ ಕಾವ್ಯ ಇರಲ್ಲ. ಯಾಕೆ ಹಾಗೆ ಅನ್ಸುತ್ತೆ ಸರ್ ನಿಮಗೆ? ಎಲ್ಲೋ ಸರ್ ನನ್ನ ಒಂದು ಇಂಟ್ಯೂಷನ್ ಅಷ್ಟೇ. ಮತ್ತು ಸಾಕಷ್ಟು ಲೈಕ್ ಅಂದರೆ ಬಾರಿ ಅಂದರೆ ಪಾಪಪ್ ಆಗುವ ಪ್ರಶ್ನೆ, ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲ್ಲಿನ ಅಂತ. ಅವರಿಬ್ಬರು ಅವ್ರ ಆಟ ಪರ್ಸನಲಿ ಆಡ್ತಾ ಇದ್ದಾರೆ. ಬಟ್ ಆ ಹುಡುಗಿ ಸುಮ್ಮನೆ ಇದ್ರು ಇವನು ಬಿಡ್ಬೇಕಲ್ಲ. ಕಾವು ಅನ್ಕೊಂಡು ಅಷ್ಟಿಷ್ಟು ಇರಿಟೇಟ್ ಮಾಡಲ್ಲ. ನಾವು ನೋಡ್ರೆ ಹಲ್ಲು ಹಸಿಟ್ ಆಗ್ಬಿಡುತ್ತೆ, ಕಚ್ಚಿ ನನಗೆ ಅಷ್ಟು ಇರಿಟೇಟ್ ಮಾಡ್ತಾನೆ. ಆ ಪಾಪ ಎಲ್ಲೂ ಕಾಣಿಸಲ್ಲ. ಎಲ್ಲರೂ ಕಾವ್ಯನ್ಗೆ ಅವಳ ಜೊತೆ ಇದ್ದಾಳೆ ಅದಕ್ಕೆ ಇವಳಿಗೆ ಹೆಸರು ಅಂತಾರೆ ಅಷ್ಟೇ. ಬಟ್ ಆದರೆ ಪಾಪ ಅವಳು ಎಷ್ಟೋ ಪ್ರಯತ್ನ ಪಡ್ತಾಳೆ ನನ್ನಾಟನ ಆಡಕ್ ಬಿಡು ಅಂದ್ರೆ ಇವನು ಬಿಡಲ್ಲ, ಬಡಿಯೋದ ಹಿಂಸೆ ಮಾಡಕ್ ಬಿಡ್ತಾನೆ. ಸೊ ಕ್ಯೂಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅದು. ಓಕೆ, ಕಾವ್ಯ ಅವ್ರ ಅಣ್ಣ ಈಗ ಮೊನ್ನೆ ಬಂದ್ಬಿಟ್ಟು ಆ್ಯಕ್ಚುಲಿ ಅದೇ ಸ್ವಲ್ಪ ಕೆಲವೊಂದಷ್ಟು ಹೊರಗಡೆ ವಿಷಯಗಳನ್ನೆಲ್ಲ ಹೇಳಿ ಮತ್ತೆಲ್ಲ ಸ್ವಲ್ಪ ಈಗ ಹೊರಗಡೆ ನೀವು ಹೋಗಬೇಕು ಅಂದರೆ ಮೂಲ ನಿಯಮ ಉಲ್ಲಂಘನೆ ಅಂತೆಲ್ಲ ಆಗಿದೆ. ಅವ್ರು ಹೇಳ್ತಾರೆ ಅಂದರೆ ನೀನು ಯಾಕೆ ಗಿಲ್ಲಿನ ನಾಮಿನೇಟ್ ಮಾಡಿದೆ ಅಂತ ಅವ್ರ ಅಮ್ಮ ಹೇಳ್ತಾರೆ. ಇವ್ರು ನೀವು ಗಿಲ್ಲಿನ ಜೊತೆ ಚೆನ್ನಾಗೇ ಇರಬೇಕು ಆ ಥರದ್ದೆಲ್ಲ ಹೇಳ್ಬಿಟ್ರು ಈಗ ಆ್ಯಕ್ಚುಲಿ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಅಂತ? ಅದನ್ನು ಹೇಳಬಾರ್ದಾಗಿತ್ತು. ಯಾಕಂದರೆ ಗಿಲ್ಲಿ ಜೊತೆ ಚೆನ್ನಾಗಿರೋದಕ್ಕೇನು ಕಾವ್ಯ ಅಲ್ಲಿ ಸೇವ್ ಆಗ್ತಾ ಇಲ್ಲ. ಕಾವ್ಯನೂ ಪಾಪ ಅವ್ರು ಆಟ ಆಡ್ತಾ ಇದ್ದಾರೆ. ಅದೆಲ್ಲೋ ಅವ್ರನ್ನೂ ವೀಕ್ ಮಾಡ್ದಂಗೆ ಇವಾಗ ಅವ್ರಿಗೂ ತಲೆ ಕೆಡಿಸ್ದಂಗೆ ಆಗುತ್ತೆ. ಸೊ ಫ್ಯಾಮಿಲಿಗಳ್ಗೆ ಅದೊಂದು ಸರ್, ಏನು ಮಾತಾಡ್ಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ. ಪಾಪ ಒಳಗೆ ಬಂದಾಗ ಏನಾದರೂ ಒಂದು ಮಾತಾಡ್ಬಿಡ್ತಾರೆ. ಬಟ್ ಇದು ಫಸ್ಟ್ ಟೈಮ್ ಆಗಿರೋದು ಅನ್ಸುತ್ತೆ ಈ ಥರ ಆಚೆ ಕಳಿಸಿರೋದು.
ಸೊ ಅದು ಯಾಕಂದರೆ ಅಷ್ಟು ತೀರಾ ಹೇಳ್ತಿದ್ದಾಗ ಅದು ಅವ್ರಿಗೆ ಬರಲೇಬೇಕಾಗುತ್ತೆ, ತಡಿಲೇಬೇಕಾಗುತ್ತೆ. ಯಾಕಂದರೆ ಶೋ ಪ್ಯಾಟರ್ನ್ ಅದು ಅಲ್ವೇ ಅಲ್ಲ. ನಿಮ್ಗೆ ಆಚೆ ಕಡೆ ಎಲ್ಲ ವಿಷಯ ಗೊತ್ತಾಗೋಯ್ತು ಅಂದರೆ ನೀವು ಒಳಗೆ ಆಡೋದು ಈಸಿ ಆಗ್ಬಿಡುತ್ತೆ. ನಿಮಗೆ ಏನೂ ಗೊತ್ತಿಲ್ಲದೆ ನೀವು ಆಡೋದೇ ಅದೊಂದು ಟಾಸ್ಕು. ಸೊ ಮೈಟ್ ಬಿ ಏನು ಮಾಡಿದಾರೋ ಅದು ಕರೆಕ್ಟ್ ಮಾಡಿದ್ದಾರೆ, ನೋಡೋಣ ನೆಕ್ಸ್ಟ್ ಆಟ ಹೆಂಗೆ ಸರ್. ಸರ್ ಫೈನಲಿ ನಿಮ್ಮನ್ನು ಗೆಸ್ಟ್ ಆಗಿ ಲೈಕ್ ಬಂದಾಗ ಫಸ್ಟ್ ಸ್ವಲ್ಪ ಜನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ತುಂಬ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಎಸ್ಪೆಷಲಿ ಗಿಲ್ಲಿ ಫ್ಯಾನ್ಸ್ ಅಂತೂ ಇಲ್ಲ ಅಯ್ಯೋ ರಜತನ ಯಾಕೆ ಕಳಿಸ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮನ್ನ ಗೊತ್ತಲ್ಲ ಸಲಾರ್ ಸಿನಿಮಾದು ಎಷ್ಟೊಂದಕ್ಕೆಲ್ಲ ಕಂಪೇರ್ ಮಾಡ್ತಿದ್ದಾರೆ. ಆ ಕಡೆ ಪೃಥ್ವಿರಾಜ್ ಅಂತೆ, ಈ ಕಡೆ ಪ್ರಭಾಸ್ ಅಂತೆ, ಮತ್ತೆ ಖಡ್ಗ ಇವನಂತೆ, ಕಡು ಕೋಪ ಇವನಂತೆ, ಆ ಥರದ ಸಾಕಷ್ಟು ಮೀಮ್ಸ್ ಎಲ್ಲ ಬರ್ತಾ ಇದೆ. ಮತ್ತು ತುಂಬ ಬೇರೆಯವರು ಕೂಡ ಮಿಸ್ ಮಾಡ್ಕೊಂಡ್ರು, ರಜತ್ ಇರಬೇಕಾಗಿತ್ತು ಅಂತೆಲ್ಲ. ಸೊ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಈ ಲೆವೆಲ್ಗೊಂದು ಪ್ರೀತಿ ಕೊಟ್ಟು ನಾನು ಬಂದಿದ್ದ ಪ್ರತಿ ಬಾರಿನೂ ಅಷ್ಟೇ ಪ್ರೀತಿಯಿಂದ ನನ್ನ ಸ್ವಾಗತ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೆಗೆಟಿವ್ ಆಗಿ ಪಾಪ ಮಾತಾಡೋರ್ಗು ತುಂಬ ಕಷ್ಟಪಟ್ಟು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಮಾತಾಡ್ತೀರಾ, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಎಸ್ ಸರ್, ಆಲ್ ದ ಬೆಸ್ಟ್ ಸರ್. ಸರ್ ಮುಂದೆ ಯಾವ್ದು ಪ್ರಾಜೆಕ್ಟ್ಸ್ ಎಲ್ಲ ಏನಾದರೂ ಮಾಡ್ತೀವಿ ಸರ್? ಅದೇ ಇನ್ನೊಂದು 3 ಪ್ರಾಜೆಕ್ಟ್ಸ್ ಲೈನಲ್ಲಿದೆ, ಅದು ಅತಿ ಶೀಘ್ರದಲ್ಲಿ ಮಾತಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ, ಒಳ್ಳೇದಾಗಲಿ ನಿಮಗೆ. ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಾಜೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ರಜತ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.